ನಿಮಗೆ ಕೆಲವೊಬ್ರು ಗೊತ್ತು, ಕೆಲವೊಬ್ರು ಗೊತ್ತಿರಲ್ಲ. ನಮ್ಮ ಪ್ರಜ್ವಲ್ ಟ್ರಕ್ ಲಾಕ್ಸ್ ಅವರು ಪ್ರಜ್ವಲ್ ಸಿಕ್ಕಿದ್ದು. ಈಗ ಸಿಕ್ಕಿ ಮಾತಾಡ್ಸ್ಕೊಂಡು ಊಟ ಮಾಡೋಕ್ಕೆ ನಿಲ್ಲಿಸಿ ಮಾತಾಡ್ಸ್ಕೊಂಡು ಹೋದೆ. ಆದರೆ ಇಲ್ಲಿ ನೋಡಿ, ಇಲ್ಲೊಂದು ಗಾಡಿ ಲೋಡಾಗಿ ಬಂತು ಇವಾಗ. ಅದೇ ಫೀಡ್ಸು. ಸುಮ್ಮನೆ ಕೂತಿದ್ದೆ ಗಾಡಿ ನೋಡಿ, ಗಾಡಿ ಲೋಡಾಗಿ ಬಂತು ನೋಡಿ. ಅಶೋಕ್ ಲೇಲ್ಯಾಂಡು 20 ಪ್ಲಾಟ್ಫಾರ್ಮ್ ಕಿತ್ತಾಕಿರೋದು ನೋಡಿ. ನಿನ್ನೆ ಸಂಜೆ ಕಿತ್ತಾಕಿರೋದಿವಲ್ಲ ನೋಡಿದ್ರೆ. JCB ಹಾಕಿ ಎಳೆದು ಎಲ್ಲ ಕಿತ್ತಾಕ್ಬಿಟ್ಟ ನೋಡಿ. ಎಲ್ಲೊಂದು ಕಡೆ ನೋಡಿ, ಎಲ್ಲೊಂದು ಇಲ್ಲೂ ಈ ಕಡೆ ಒಂದು ಟೋಟಲು 5 ಕಡೆ ಕಿತ್ತಾಕಿದ್ದಾನೆ. ಕಿತ್ತಾಕ್ಬಿಟ್ಟು ನೋಡಿ ನೋಡಿದ್ರೆ. ಆಮೇಲೆ ಇವತ್ತು ಏನಾಯಿತು ಅಂದರೆ, ಕಿತ್ತಾಕ್ಬಿಟ್ರು. ನಿನ್ನೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕೈ ಕೊಟ್ಬಿಟ್ಟಿದ್ರು. ಫೋನ್ ಎತ್ತೇನೆ, ಅದು ಅಲ್ಲಿಗೋ ಬಾ ಅಂದರು, ಅಲ್ಲಿಗೆ ಹೋದೆ ನೋಡಿ. ಇವೆಲ್ಲ ಡೋರೆಲ್ಲ ನೋಡೋದು, ಇವೆಲ್ಲ ಹಾಯ್ ಸ್ನೇಹಿತರೆ, ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಾನು ಭಟ್ಕಳ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಲೋಡ್ ಬಂದ್ಬಿಟ್ಟು ವಿಚಿತ್ರವಾಗಿ ಲೋಡ್ ಆಗೈತೆ ಈ ಟ್ರಿಪ್ಪು. ಬೆಳಗ್ಗೆ ಟಯರೆಲ್ಲ ಪಂಚರ್ ಹಾಕ್ಸ್ಕೊಂಡು ಫಿಟ್ ಮಾಡ್ಕೊಂಡೆ. ಲೋಡ್ಗಳು ಯಾವ ಬರಲಿಲ್ಲ. 10 ಗಂಟೆಗೆ ಒಂದು ಲೋಡ್ ಬಂತು. ಮಾಮೂಲಿ ಕೊಪ್ಪಳ MS ಮೆಟಲ್ HRG ಕಂಪ್ನಿಗೆ. ಅಲ್ಲಿ ಶಾಂಪಲೆಲ್ಲ ತಗೊಂಡು ಖಾಲಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂತು. ಸರಿ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಅದೇ ಲೋಡ್ ಕಳಿಸ್ದೆ. ಹೋಗಿ ಲೋಡೆಲ್ಲ ಆಗಿ ಬಂದು ಸೀಲೆಲ್ಲ ಹಾಕ್ಸ್ಕೊಂಡು ಬಿಲ್ಲೆಲ್ಲ ಈಸ್ಕೊಂಡು ಡೀಸೆಲ್ ಹಾಕ್ಕೊಂಡು ಇನ್ನೊಂದು ಹೊಡಬೇಕು. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಫೋನ್ ಬಂದು, ನಿಮ್ಮದು ಮೆಟೀರಿಯಲ್ ಚೇಂಜ್ ಆಗಿಬಿಡೈತೆ, ಗಾಡಿ ಹೋಲ್ಡ್ ಮಾಡಿ ಹೋಗ್ಬೇಡ್ರಿ ಅಂತ ಹೇಳಿದ್ರು. ತಿರ್ಗಿ ಆಮೇಲೆ ಏನಾನ ಮಾತಾಡಿ, ಅದು ಇವಾಗ ಹಾಕಿರೋದು ಬಂದು ಕಾಸ್ಟ್ಲಿ ಮೆಟೀರಿಯಲ್ ಅಂತ ಇದು ಸ್ವಲ್ಪ ರೇಟ್ ಜಾಸ್ತಿ ಅಂತ ಇದು. ಆಮೇಲೆ ಏನು ಮಾಡಿದ್ರು, ಸರಿ ಹೋಲ್ಡ್ ಮಾಡಿ, ಇದು ಕೊಪ್ಪಳ ಹೋಗೋಕ್ಕಾಗಲ್ಲಪ್ಪ, ಬೇರೆ ಕಡೆ ಹೋಗ್ಬೇಕು, ಶಿವಮೊಗ್ಗ ತಪ್ಪಿರೆ ಧಾರವಾಡ ಅಂದರೆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಧಾರವಾಡ ಹೋಗ್ಬೇಕು ಅಂದರು. ನಾವು ಹೋಗಲ್ಲಪ್ಪ, ನಮಗೆ ಆ ಕಡೆಲ್ಲ ಹೋದ್ರೆ ಲೋಡ್ಗಳಾಗಲ್ಲ, ನಾವು ಹೋಗಲ್ಲ ಅಂತೇಳಿ ಏನಾರ ಮಾತುಕತೆ ಆಗಿ ಚರ್ಚೆ ಆಗಿ ತಿರ್ಗಿ ಆಮೇಲೆ ಬಾಡಿಗೆ ಏನಾರು ಹಾಕ್ಕೊಡ್ತೀನಿ ಅಂತೇಳಿ ಲಾಸ್ಟ್ ಫೈನಲ್ಲು ಧಾರವಾಡ ಡಿಸೈಡ್ ಮಾಡಿದ್ವಿ. ಸ್ವಲ್ಪ ಬಾಡಿಗೆನೋ ಒಂದು ಸ್ವಲ್ಪ ಅಂದರೆ ಲಾಸೇ ಬಾಡಿಗೆ ಅಂದರೆ ಧಾರವಾಡಕ್ಕೆ 800 ರೂಪಾಯಿ ಇರೋದು ಬಾಡಿಗೆ 1000 ರೂಪಾಯಿ ಹಾಕ್ಕೊಟ್ಟಿದ್ದಾರೆ ಟನ್ನಿಗೆ. 25,600 ಏನೋ ಬಂದಿದೆ. 25,000 ಬಾಡಿಗೆ ಆಗೈತೆ. ಟೋಟಲ್ ಲಾಸೇ ಬಾಡಿಗೆ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಮಿಸ್ ಆಗಿ ಲೋಡೆಲ್ಲ ಆಗ್ಬಿಡೈತೆ. ಇವಾಗ ಇಳಿಸಿ ಪಳಿಸಿ ಅವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಟ್ರಾನ್ಸ್ಪೋರ್ಟ್ನವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತೇಳಿ ಸಂಜೆ 6-6:30ವರೆಗೂ ಮಂಗಳೂರಲ್ಲೇ ಇದ್ವಿ. 6:30ಗೆಲ್ಲ ಓಕೆ ಆದಮೇಲೆ ಬೇರೆ ಬಿಲ್ಲೆಲ್ಲ ತಗೊಬಂದು ಎಲ್ಲ ಮಾಡಿ 6:30-7 ಗಂಟೆ ಹೊರಟೆ. ಅಲ್ಲಿಂದ ಹೊರಟೆ. ಯಾಕೋ ಬೇಜಾರು, ನಮ್ಮ ರೆಗ್ಯುಲರ್ ಲೋಡ್ ಆಗತ್ತಾವ ಆಗಿಲ್ವಲ್ಲ, ಬೇಜಾರಾಗ್ಬಿಡ್ತೀವಿ. ಲೋಡ್ ಧಾರವಾಡ ಬೇರೆ ಲೋಡ್ಗಳು ಬೇರೆ ಆಗಲ್ಲ, ಬಾಡಿಗೆ ಬೇರೆ ಕಡಿಮೆ ಅನ್ಕೊಂಡಿದ್ದಾನಕ್ಕೆ ಬರ್ತಾ ಇದ್ದೀನಿ. ಇವಾಗ ಇಲ್ಲಿ ನಮ್ಮ ಭಟ್ಕಳದಲ್ಲಿ ನಮ್ಮ ಪ್ರಜ್ವಲ್ ಬೇರೆ ಸಿಕ್ಕಿದ್ರು. ಗೊತ್ತಿರ್ಬೇಕು ನಿಮಗೆ, ಕೆಲವೊಬ್ರು ಗೊತ್ತು, ಕೆಲವೊಬ್ರು ಗೊತ್ತಿರಲ್ಲ. ನಮ್ಮ ಪ್ರಜ್ವಲ್ ಟ್ರಕ್ ಲಾಕ್ಸ್ ಅವರು ಪ್ರಜ್ವಲ್ ಸಿಕ್ಕಿದ್ದು. ಈಗ ಸಿಕ್ಕಿ ಮಾತಾಡ್ಸ್ಕೊಂಡು ಊಟ ಮಾಡೋಕ್ಕೆ ನಿಲ್ಲಿಸಿ ಮಾತಾಡ್ಸ್ಕೊಂಡು ಹೋದೆ. ಆ ಕಡೆ ಅವರು ಇದ್ರ ಕಡೆ ಕ್ಯಾಲಿಕಟ್ ಕಡೆ ಹೋಗ್ತಾಯಿದ್ರು, ಕಿತ್ಲೆಂಡು ತುಂಬ್ಕೊಂಡು. ಸಿಕ್ಕು ಮಾತಾಡ್ಸ್ಕೊಂಡು ಹೋದರು. ಖುಷಿ ಆಯಿತು ಫೋಟೋ ಹೊಡ್ಸ್ಕೊಂಡು. ಆಮೇಲೆ ನಮಗೆ ಕಿತ್ಲೆಂಡು ನೋಡಿ ಎಷ್ಟು ಕೊಟ್ಟವ್ರೆ ನೋಡಿ. ಈ ಕವರ್ ತುಂಬ ಕಿತ್ಲೆಂಡು ಕೊಟ್ಟವ್ರೆ ನೋಡಿದ್ರ. ಮನೆಗೆ ಹೋಗ್ತೀಯಣ್ಣ ತಗೊಂಡೋಗಿ ಮನೆಗೆ ಅಂದ್ಕೊಂಡು ಕವರ್ ತುಂಬ ಕೊಟ್ಟವ್ರೆ ಕಿತ್ಲೆಹಣ್ಣು. ಮಾತಾಡ್ಸ್ಕೊಂಡು ಹೊರಟಿದೆ. ಬನ್ನಿ ಈಗ ಜಸ್ಟ್ ಮಾತಾಡ್ಸ್ಕೊಂಡು ಅವ್ರದ್ದು ಟೈಮ್ ಆಗೋಯ್ತು, ಹೊರಡ್ತೀನಿ ಅಂದ್ರಣ. ಆ ಕಡೆ ಹೊರಟ್ರವರು, ನಾವು ಈ ಕಡೆ ಹೊರಡೋಣ. ಇವಾಗ ನಮ್ಮ ದಾರಿ ನೋಡ್ಕೊಂಡು ಧಾರವಾಡಕ್ಕೆ ಹೋಗೋದು. ಇವಾಗ ಈಗ ಟೈಮ್ ಬಂದ್ಬಿಟ್ಟು ಎಷ್ಟಪ್ಪ ಟೈಮು 11:30 ಟೈಮ್. ಇವಾಗ ಇಲ್ಲೇ 11:30 ಟೈಮ್ ಆದರೆ ಈ ಪ್ರತಿ ಸಲ ಇಷ್ಟೊತ್ತಿಗಾಗಲೇ ನಾನು ಯಲ್ಲಾಪುರದಲ್ಲಿ ಇರ್ತಿದ್ದೆ ಘಾಟ್ ಹಚ್ಚಿ. ಪ್ರತಿ ಸಲ ಈ ಟೈಮಿಗೆ 11:30-12 ಗಂಟೆಗೆ ಯಲ್ಲಾಪುರದಲ್ಲಿ ಇರ್ತಿದ್ದೆ. ಇವತ್ತಿನ್ನೂ ಮುರುಡೇಶ್ವರ ಹತ್ತತ್ರ, ಮುರುಡೇಶ್ವರ ಅಂತ ತಿಳ್ಕೊಳ್ಳಿ, ಇನ್ನೊಂದು 4-5 ಕಿಲೋಮೀಟ್ರ್ ಐತೆ ಮುರುಡೇಶ್ವರ ಹತ್ತತ್ರ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಆರಾಮಾಗಿ ಹೋಗೋಣ. ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾ ಖಾಲಿ ಆಗೋದು, ಖಾಲಿ ಮಾಡಿ ನಾಳೆ ಬೇರೆ ಶನಿವಾರ, ಏನಾಗುತ್ತೋ ಏನೋ ಗೊತ್ತಿಲ್ಲ. ನಾಳೆ ಖಾಲಿ ಮಾಡಿ ಲೋಡ್ ಮಾಡಿಬಿಟ್ರೆ ನಮಗೆ ಸ್ವಲ್ಪ ಸಮಾಧಾನ. ಇಲ್ಲ ಅಂದರೆ ಸಕ್ಕರೆ ಬೇರೆ ಏನೋ ಐತೆ ಅಂತವ್ರೆ, ನೋಡಬೇಕು. ಹೋಗಿ ಬೇಗ ಖಾಲಿ ಮಾಡಿಕೊಟ್ರೆ ನಾಳೆನೇ ಲೋಡ್ ಆಗುತ್ತೆ, ಇಲ್ಲಾಂದರೆ ಏನೇನಾಗುತ್ತೆ ಅನ್ನೋದು ನಾಳೆ ಹೋಗಿ ನೋಡೋಣ. ಸದ್ಯಕ್ಕೆ ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ನಮ್ಮ ಪ್ರಜ್ವಲ್ ಬೇರೆ ಸಿಕ್ಕಿ ಮಾತಾಡ್ಸಿದ್ದು ಬೇರೆ ಸ್ವಲ್ಪ ಖುಷಿ ಆಯಿತು. ಭಾಳ ದಿವಸದಿಂದ ಮಾತಾಡ್ಸ್ಬೇಕಂತ ಇತ್ತು. ಇವತ್ತು ಸಿಕ್ಕಿದ್ರು, ಮಾತಾಡಿಸ್ಕೊಂಡು ಅವ್ರು ಆ ಕಡೆ ಹೋದರು, ನಾವು ಈ ಕಡೆ ಹೋಗೋಣ ನಾಳೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ
ಧಾರವಾಡ ಎಂಟ್ರಾಗಿದ್ದೀನಿ ನೋಡಿ. ಇದು ಬೈಪಾಸ್ಗೆ ಟೋಲು. ಅಲ್ಲಿ ಸೀದಾ ಹೋಗಿದ್ರೆ ಧಾರವಾಡ ಹೋಗೋದು. ಇದು ನಾವು ಬೈಪಾಸಲ್ಲಿ ಹೋಗ್ಬೇಕು ನಾವು, ಯಾಕಂದರೆ ಬೇಲೂರು ಇಂಡಸ್ಟ್ರಿಯಲ್ ಅಲ್ವಾ ಬೆಳಗಾಂ ರೋಡಲ್ಲಿ ಇರೋದು ಲೋಡಿಂಗ್ ಪಾಯಿಂಟು. ಹಂಗಾಗಿ ಬೈಪಾಸಲ್ಲಿ ಹೋಗ್ತಾಯಿದ್ದೀವಿ ನೋಡಿ. ಇಲ್ಲಿ ಟೋಲು ಇದು ಬಂದ್ಬಿಟ್ಟು ನಮ್ಮ ನಂದಿ ಟೋಲ್, ಅಂದರೆ ಅಶೋಕ್ ಏನಿ ಅವ್ರದ್ದು, ನಮ್ಮ ಬೆಂಗಳೂರು ನೈಸ್ ರೋಡ್ ಐತಲ್ಲ ಅವ್ರದ್ದೇನೆ ಟೋಲ್. ಇದೂ ಮುಂಚೆ ಎಲ್ಲ ಸಿಂಗಲ್ ರೋಡ್ ಇತ್ತು, ಇವಾಗ 4 ಲೈನ್ ಮಾಡ್ತಾವ್ರೆ. 4 ಲೈನ್ ಕೆಲಸ ಭಾರಿ ಜೋರಾಗಿ ನಡೀತಾ ಇತ್ತು. ಇನ್ನೊಂದು 2 ವರ್ಷಕ್ಕೆ 4 ಲೈನ್ ಕಂಪ್ಲೀಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಸೀದಾ ನೋಡಿ ಹೈವೇಗೆ ಸೇರ್ಕೊಬೇಕಿದು. ಇಲ್ಲಿ ಲೆಫ್ಟ್ ಸೈಡ್ಗೆಲ್ಲ ಹೋಟ್ಲಿವಲ್ಲ, ಹೋಟ್ಲು ಧಾರವಾಡ ಪೇಡ, ಮಿಸ್ಟರ್ ಪೇಡ ಎಲ್ಲ ಸಿಗುತ್ತೆ ಇಲ್ಲಿ. ಎಲ್ಲ ಕಡೆ ಒಂದು ಕಡೆ ಲೆಫ್ಟ್ ಹೋದರೆ ಬೆಂಗಳೂರು ಕಡೆ ಹೋಗೋದು, ನಾವು ರೈಟು ಬೆಳಗಾಂ ರೋಡ್. ಇದು ನಾವು ರೈಟ್ಗೆ ಹೋಗ್ಬೇಕು. ಹೈವೇ NH4 ಹೈವೇ, ಅಂದರೆ ಇದು ಹುಬ್ಳಿ ಧಾರವಾಡ ಬೈಪಾಸ್ ರೋಡ್. ಇದು ಬಂದ್ಬಿಟ್ಟು ಹುಬ್ಳಿ ಧಾರವಾಡ ಬೈಪಾಸ್ ರೋಡು. ಇಲ್ಲಿಂದ ಇನ್ನೂ ನನಗೆ ಹೆಚ್ಚು ಕಮ್ಮಿ ಒಂದು 20-25 ಕಿಲೋಮೀಟ್ರ್ ಐತೆ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು. ಟೈಮ್ ಬಂದ್ಬಿಟ್ಟು ಇವಾಗ 8:30. ಅಂದರೆ ಮಲಿಕೊಂಬಿಟ್ಟಿದ್ದೆ ನಾನು. ಬೇಜಾರು, ಯಾಕೋ ಒಂಥರ ಈ ಲೋಡ್ ತುಂಬ್ದಾಗಿದ್ದಾನೆ ಒಂಥರ ಬೇಜಾರು. ಹಂಗಾಗಿ ಆರಾಮಾಗಿ ಬಂದು ಮಲಿಕೊಂಡು ಘಾಟ್ ಕೆಳಗಡೆ ಬೆಳಗಿನ ಜಾವ ಎದ್ದು ಬಿಟ್ಟೆ. ಇಲ್ಲಾಂದರೆ ಎಷ್ಟೊತ್ತಿಗಾಲೇ ಬಂದು ರೀಚ್ ಆಗಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಲೋಡ್ಗಳು ಕೆಲವು ಟೈಪ್ ಆಗ್ಬಿಡ್ತವೆ ನಮಗೆ ಹೊಸಪೇಟೆ ಕಡೆ ಆಗ್ಬಿಟ್ಟಿದ್ರೆ ಆರಾಮಾಗಿ ಹೋಗಿ ಖಾಲಿ ಮಾಡಿ ಲೋಡ್ಗಳು ಮಾಡ್ಕೋಬೋದಾಯ್ತು. ಇದು ಯಾವುದೋ ಈ ಕಡೆ ಬಂದು ಇಲ್ಲಿ ಲೋಡ್ ಇಲ್ಲ. ಇವಾಗ ಏನು ಮಾಡ್ಬೇಕು, ಇಲ್ಲಿ ಖಾಲಿ ಮಾಡಿ ವಾಪಸ್ ಇಲ್ಲಿಂದ ಹೊಸಪೇಟೆಗೆ ನಾವು ಖಾಲಿ ಹೋಗ್ಬೇಕು. ಹಂಗಾಗಿ ಸಮಸ್ಯೆ ನಮಗೆ. ಇಲ್ಲೇ ಲೋಡ್ ಆಗೋದಾದ್ರು ಪರವಾಗಿಲ್ಲ, ಒಂದು 50-100 ಕಿಲೋಮೀಟ್ರ್ ಎಮ್ ಟಿ ಹೊಡಿತೀನಿ ಅಂದ್ರೂ ಏನೋ ಓಕೆ. 200 ಚಿಲ್ಲರೆ ಕಿಲೋಮೀಟ್ರ್ ಎಮ್ ಟಿ ಹೊಡಿತೀನಿ ಅಂದರೆ ಗಾಡಿ ನೋಡಿ ರೋಡಾಗಲ್ಲ ನೋಡಿ. ಖಾಲಿ ಗಾಡಿನೇ ಹಿಂಗೆ, ಇದು ಲೋಡ್ ಗಾಡಿನೇ ಹಿಂಗೆ ಎತ್ತಾಕುತ್ತೆ. ಇನ್ನು ಖಾಲಿ ಗಾಡಿ ಎಲ್ಲ ಓಡ್ಸೋಕ್ಕೆ ಆಗಲ್ಲ. 200 ಕಿಲೋಮೀಟ್ರ್ ಎಮ್ ಟಿ ಹೊಡೆದ್ರೆ ಏನಾಗುತ್ತೆ, ಮೈಕೆಲ್ಲ ನಾವು ಸಿಕ್ಕಾಬಡಿ ಆಗ್ಬಿಡ್ತವೆ. ಅದೇ ಬೇಜಾರು. ನೋಡೋಣ ಹೆಂಗೆ ಆಗುತ್ತೆ. ಏನೋ ಸಕ್ಕರೆ ಕೇಳ್ತೀನಿ ಬೆಳಗಾಂ ಕಡೆ ಅಂತ ಹೇಳವ್ರೆ. ಬೆಳಗಾಂ ಸರೌಂಡಿಂಗ್ ಎಲ್ಲ ಸಕ್ಕರೆ ಆಗುತ್ತೆ, ಸಕ್ಕರೆ ಕೇಳಿ ನೋಡ್ತೀನಿ ಅಂತ ಹೇಳವ್ರೆ ಯಜಮಾನ್ರು. ಹೋಗಿ ಖಾಲಿ ಮಾಡಿದ್ರೆ ಗೊತ್ತಾಗುತ್ತೆ ಸಕ್ಕರೆ ಸಿಗುತ್ತೋ ಇಲ್ಲೋ, ವಾಪಸ್ ಹೊಸಪೇಟೆಗೆ ಎಮ್ ಟಿ ಹೋಗ್ಬೇಕು ಅನ್ನೋದು ಏನು ಖಾಲಿ ಆದಮೇಲೆ ಗೊತ್ತಾಗೋದು. ಅಲ್ಲಿವರೆಗೂ ನಮಗೇನು ಗೊತ್ತಾಗಲ್ಲ. ಬನ್ನಿ ಫಸ್ಟು ಬೈಪಾಸ್ ಎಂಡಾಗಿ ಬೇಲೂರು ಇಂಡಸ್ಟ್ರಿಯಲ್ ಹೋಗೋಣ. ಇಂಡಸ್ಟ್ರಿಯಲ್ ಬಂದ್ಬಿಟ್ಟು ನಮ್ಮ ಹೈಕೋರ್ಟಿಂದ ಮುಂದೆ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು. ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಅಂತ ಇದು. ಹೋಗೋಣ, ಇನ್ನು ಅಲ್ಲಿ ಏನೇನಾಗುತ್ತೆ ಅನ್ನೋದು ಹೋಗಿ ಅಲ್ಲಿ ಖಾಲಿ ಮಾಡಿದಾಗ ಆದಷ್ಟು ಬೇಗ ಖಾಲಿ ಮಾಡಿಕೊಟ್ಬಿಟ್ರೆ ನಮಗೂ ಒಳ್ಳೆಯದೇ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಆಯ್ ಸ್ನೇಹಿತರೆ, ಇವಾಗ ನೋಡಿ ಧಾರವಾಡ ಎಂಟ್ರಾಗಿದ್ವಿ. ಅಂದರೆ ಧಾರವಾಡ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಎಂಟ್ರಾಗಿದ್ವಿ. ಧಾರವಾಡ ಅಲ್ಲ, ಧಾರವಾಡ ಸಿಟಿ ಆ ಕಡೆ ಆಗೋಯ್ತು. ಇದು ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ. ಹೈಕೋರ್ಟ್ ಬಿಟ್ಟು ಮುಂದೆ ಬನ್ನಿ. ಮತ್ತೆ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಇದು ಸರ್ವಿಸ್ ರೋಡ್. ಇಲ್ಲಿ ಲೆಫ್ಟ್ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಬೋರ್ಡ್ ಐತಲ್ಲ, ಇಲ್ಲಿ ಲೆಫ್ಟ್ ಹೊಡೆದು ಇಲ್ಲಿಂದ ಒಂದು 2 ಕಿಲೋಮೀಟ್ರಲ್ಲಿ ಐತೆ ಪಾಯಿಂಟು. ನಮಗೂ ಗೊತ್ತಿಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಅಲ್ಲಿ ನಾಷ್ಟಾ ಫಸ್ಟ್ ಸಿಗುತ್ತೇನೋ ಗೊತ್ತಿಲ್ಲ, ಏನೇನಾಗುತ್ತೆ ಅಂತ. ದೊಡ್ಡ ಕಂಪ್ನಿ ಮೇಲೆ ಇದ್ದೇ ಇರ್ತವೆ. ಅಲ್ಲಿ ಹೋಗಿ ನೋಡೋಣ. ನಾಷ್ಟ ಸಿಕ್ಕರೆ ನಾಷ್ಟ ಮಾಡ್ಕೊಂಡು ಟೈಮ್ ಬಂದ್ಬಿಟ್ಟು 9:15 ಟೈಮ್. ಇವಾಗ ಕರೆಕ್ಟಾಗಿ 9:15 ಟೈಮು. 9:15ಗೆಲ್ಲ ರೀಚ್ ಆಗಿದ್ದೀವಿ. ಎಷ್ಟೊತ್ತು ಖಾಲಿ ಮಾಡ್ತಾನೋ ಗೊತ್ತಿಲ್ಲ. ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಹೊಸಪೇಟೆ ಕಡೆ ಪಯಣ ಸಾಗಿಸೋಣ. ಬನ್ನಿ ಹೋಗೋಣ. ಹಾಯ್ ಸ್ನೇಹಿತರೆ, ಧಾರವಾಡದಲ್ಲಿ ಗಾಡಿ ಖಾಲಿನೇ ಆಗಿಲ್ಲ. ನಮ್ಮ ಟೈಮು ನಿನ್ನೆಯಿಂದ ಅದು ಏನಾಗೈತೋ, ಏನು ಖರಾಬ್ ಆಗೈತೋ ಗೊತ್ತಿಲ್ಲ. ನಮ್ಮ ಟೈಮು ನಿನ್ನೆ ಲೋಡಿಗೆ ಕಳಿಸ್ದಾಗಿಂದನೂ ಎಡವಟ್ಟು. ಮೆಟೀರಿಯಲ್ ಚೇಂಜ್ ಆಗಿ ಅದೇನೋ ಆಯಿತು. ತಿರ್ಗಿ ಅಲ್ಲಿ ಬಿಲ್ಲು ಧಾರವಾಡಕ್ಕೆ ಆಯಿತು. ಧಾರವಾಡಕ್ಕೆ ಬಂದೆ. ಇಲ್ಲಿ ನೋಡಿದ್ರೆ 2-3 ಗಾಡಿ ಬಂದರೆ ಮಾತ್ರ ಖಾಲಿ ಮಾಡ್ತಾರಂತೆ. 1 ಗಾಡಿ ಬಂದರೆ ಖಾಲಿ ಮಾಡಲ್ವಂತೆ. 3 ಗಾಡಿ ಲೋಡ್ ಆಗವೆ ನಿನ್ನೆ, ನಂದು ಸೇರಿ. ನಾನು ಒಬ್ಬ ಬಂದಿದ್ದೀನಿ, ಇನ್ನೂ 2 ಗಾಡಿ ಬರಲೇ ಇಲ್ಲ. ನಮ್ಮ ಟೈಮ್ ನೋಡಿ ಹೆಂಗಿದೆ. ಯಾಕೆ ಕೇಳ್ತೀರಾ, ಸವಾಸ ಬೇಡ ನಮಗೆ. ಅವು 2 ಗಾಡಿ ಬಂದಿಲ್ಲ, ಎಲ್ಲ ಗಾಡಿ ಬಂದ್ರೆ ಖಾಲಿ ಮಾಡೋದು. ಒಂದೊಂದು ಗಾಡಿಗೆ JCB ಕರ್ಸೋಕ್ಕಾಗಲ್ಲ ಖಾಲಿ ಮಾಡೋಕ್ಕೆ. ಹಿಂಗೆ ಅಂತೇಳಿ ಖಾಲಿ ಮಾಡ್ತಾಯಿಲ್ಲ. ಬೆಳಗ್ಗೆ ಎಷ್ಟು 10 ಗಂಟೆಗೇನೋ ಬಂದಿದ್ದು ನಾನು. 9:30ಗೆ 10 ಗಂಟೆಗೆ ಬಂದಿದ್ದಿಲ್ಲಿ. ಗಾಡಿ ಖಾಲಿ ಆಗಿಲ್ಲ. ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡ್ತೀನಿ, ಮಲಿಕೊಳ್ಳೋದು. ಬೆಳಗ್ಗೆ ಎಲ್ಲರೂ ಗಾಡಿಯವರೆಲ್ಲ ಬಂದರೆ ಬೇರೆ ಗಾಡಿಯವರು ಖಾಲಿ ಮಾಡ್ತಾರಂತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈ ಕಂಪ್ನಿ ಒಳಗೆ ರೂಲ್ಸು, ಸಿಕ್ಕಾಪಟ್ಟೆ ರೂಲ್ಸು. ಜಾಕು, ಸ್ಟೌವು, ನೀರಿನ ಕ್ಯಾನು, ನೀರಿನ ಬಾಟ್ಲು 2 ಬಾಟ್ಲು ಅಂತ ಬಿಡೋದು. 2 ಲೀಟ್ರವು 2 ಬಾಟ್ಲು.
ಬಾಕಿ ಇವೆಲ್ಲ ಅಲ್ಲಿ ತೆಗೆದಿಕ್ಬಿಟ್ಟು ಹೋಗೋರು, ಜಾಸ್ತಿ ಇರೋವಲ್ಲ, 4 ಬಾಟ್ಲು 5 ಬಾಟ್ಲು ಇರೋವು ಎಲ್ಲ ತೆಗೆದಿಕ್ಕೆ ಹೋಗೋರು ಗಾಡಿಯವರು. ಸಿಕ್ಕಾಬಟ್ಟೆ ರೂಲ್ಸ್ ಕಂಪ್ನೀಲಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಕಂಪ್ನಿ ರೂಲ್ಸ್ ಇರ್ತವೆ, ಆದ್ರೂ ನಮ್ಮ ಕರ್ನಾಟಕದಲ್ಲಿ ಆ ಥರ ಯಾವ ರೂಲ್ಸ್ ಇಲ್ಲಪ್ಪ. ಜಾಕ್ ತೆಗೆದಿಕ್ಕು, ನೀರಿನ ಬಾಟ್ಲು 2 ಲೀಟ್ರ್ ನೀರಿನ ಬಾಟ್ಲು ತೆಗೆದಿಕ್ಕು ಅಂತಾರೆ. ಅಲ್ಲಿ ಇಟ್ಟವ್ರೆ. ನಾನು ಅವಾಗಲೇ ಫೋಟೋ ಹೊಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಮೊಬೈಲೆಲ್ಲ ಜಾಸ್ತಿ ಮೊಬೈಲು ಬಿಡಲ್ಲ, ಒಳಗೆ ಮೊಬೈಲ್ ಜಾಸ್ತಿ ಯೂಸ್ ಮಾಡೋಕೆ ಬಿಡಲ್ಲ. ಅಲ್ಲಿ ಸುಮ್ಮನೆ ಹಂಗೆ ನಿಂತ್ಕೊಂಡು ಹಾಗೆ ಲೈಟಾಗಿ 1-2 ಫೋಟೋ ಹೊಡ್ಕೊಂಡು ಬಂದಿದ್ದೀನಿ. ಜಾಕು ಪಾಕು ನೀರಿನ ಬಾಟ್ಲುಗಳೆಲ್ಲ ತೆಗೆದಿಕ್ಕಿರೋ, ಸಣ್ಣ ಪುಟ್ಟ 1 ಲೀಟ್ರ್ ನೀರಿನ ಬಾಟ್ಲು ಸತೆ ತೆಗೆದಿಕ್ಕಿದ್ದಾರೆ. 1 ಲೀಟ್ರ್ ನೀರಿನ ಬಾಟ್ಲು ತಗೊಂಡೋದ್ರೆ ಏನಾಗುತ್ತೋ ಗೊತ್ತಿಲ್ಲ ಇವ್ರಿಗೆ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಕಂಪ್ನಿ ರೂಲ್ಸು. ನಮ್ಮ ಗಾಡಿ ಅಂತೂ ಖಾಲಿಯಾಗಿಲ್ಲ. ಇವತ್ತು ಇಲ್ಲೇ ಆಲ್ಟು. ಇವತ್ತು ಶನಿವಾರ, ನೀನು ಬೆಳಗ್ಗೆ ಕರೆದ್ರೆ ಭಾನುವಾರ. ಗಾಡಿಗಳು ಬರ್ತವೆ ನಾಳೆ, ಆದರೆ ಭಾನುವಾರ ಖಾಲಿ ಮಾಡ್ತಾರಾ ಇಲ್ವಾ ಅದಂತೂ ಗೊತ್ತಿಲ್ಲ. ಇನ್ನೊಂದು ಈ ಕಂಪ್ನಿಯಲ್ಲಿ ಏನಪ್ಪ ಅಂದರೆ, ನಮ್ಮನ್ನು ಸೆಕ್ಯೂರಿಟಿಗಳ ಹತ್ರ ಮಾತಾಡ್ಸೋಕ್ಕೂ ಬಿಡಲ್ಲ ಅಂತಾರೆ, ಮಾತಾಡೋಕ್ಕೂ ಇಲ್ಲ ಅಂತಾರೆ, ಮಾತಾಡೋದಿಲ್ಲ ಅಂತಾರೆ. ನೀವು ಯಾರು ಕಳಿಸೋರು ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ ಅಂತಾರೆ. ಆಮೇಲೆ ಜಾಸ್ತಿ ಮಾತಾಡೋಂಗಿಲ್ಲ, ಮೈಕಲ್ಲಿ ಅನೌನ್ಸ್ ಮಾಡ್ತಾನೇ ಇರ್ತಾರೆ. ಸಿಕ್ಕಾಪಟ್ಟೆ ರೂಲ್ಸು ಇವೆಲ್ಲ ಇಕ್ಬೇಕು. ಮತ್ತು ಅನ್ನೆಸೆಸರಿ ಬಂದು ಡ್ರೈವರ್ಗಳು ಜಗಳ ಮಾಡೋದು ಅವೆಲ್ಲ ಮಾಡಿದ್ರೆ ಫೈನ್ ಹಾಕ್ತಾರಂತೆ. ಪ್ಲಸ್ಸು ಡ್ರೈವರ್ನ ಒಳಗೆ ಬಿಡಲ್ವಂತೆ. ಈಗ ನಾವು ಅನ್ನೆಸರಿ ಮಾತಾಡಿ ಏನೋ ಪ್ರಾಬ್ಲಮ್ ಆದರೆ ಫೈನ್ ಹಾಕ್ತಾರೆ, ಮತ್ತೆ ಒಳಗೆ ಬಿಡಲ್ಲ. ಮತ್ತು ಗಾಡಿ ಖಾಲಿ ಮಾಡಿಸೋದು ಹಿಂಗೆ, ಈ ಥರ ಎಲ್ಲ ಸಮಸ್ಯೆ ಇದೆ ಇಲ್ಲಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮೇ ಚೆನ್ನಾಗಿಲ್ಲ. ಈಗ ಲೋಡ್ ಇಳಿಸೋವರೆಗೂ ನಮಗೆ ಟೆನ್ಷನ್ ಇದ್ದಿದ್ದೇನೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಾನು ಅಡುಗೆ ಮಾಡಿ ಊಟ ಗೀಟ ಮಾಡಿ ಮಲಿಕೊಳ್ಳೋಣ. ಟೈಮ್ ಅಲ್ಲಿ 8:15 ಆಗ್ತಾ ಬಂತು. ಕಂಪ್ನಿ ಗೇಟ್ ಮುಂದೆ ನಿಲ್ಸಿದ್ದೀನಿ. ಇನ್ನು ಅದು ಬೇರೆ ಟೆನ್ಷನ್ನು. ಅಲ್ಲಿ ನಿಲ್ಸಿದ್ದೆ, ಆ ಕಡೆ ಸೆಕ್ಯೂರಿಟಿ ಬಂದು ಇಲ್ಲಿ ನಿಲ್ಸ್ಬೇಡಪ್ಪ, ಇದು ಸರಿಯಿಲ್ಲ ಜಾಗ, ಡೀಸೆಲು ಬ್ಯಾಟ್ರಿ ಎಲ್ಲ ಕದ್ದು ಬಿಡ್ತಾರೆ. ಈ ಕಡೆ ಬಂದು ಎದುರುಗಡೆ ಸೇಮ್ ಗೇಟ್ ಎದುರುಗಡೆ ನಿಲ್ಸಿದ್ದೀನಿ. ಈ ಲೈನಲ್ಲಿ ಗಾಡಿಗಳು ನಿಂತವೆ, ಇಲ್ಲಿ ನಿಲ್ಸ್ಕೊಳ್ಳೆಲ್ಲೂ ನಿಲ್ಸ್ಬೇಡ ಅಂದರು. ಸರಿ ಅಂತ ಇಲ್ಲಿ ಬಂದು ನಿಲ್ಸ್ಕೊಂಡಿದ್ದೀನಿ. ಏನೇನಾಗುತ್ತೋ ಗೊತ್ತಿಲ್ಲ. ಆರಾಮಾಗಿ ಮಲಿಕೊಳ್ಳೋಣ. ಇನ್ನೇನು ನಾಳೆನೇ ಭಾನುವಾರ. ಒಟ್ನಲ್ಲಿ ಗಾಡಿ ಸಿಕ್ಕಾಬಟ್ಟೆ ಲೋಡ್ ಆಗುತ್ತೆ ಇಲ್ಲಿ. ಆದರೆ ಏನಪ್ಪ ಅಂದರೆ ರೂಲ್ಸು ಯಾವ ಕಂಪ್ನಿಯಲ್ಲೂ ನಾನು ನೋಡಿಲ್ಲ ಈ ಥರ ರೂಲ್ಸು. ಸ್ಟವ್ವು ಮತ್ತು ನೀರಿನ ಕ್ಯಾನು ಬಿಡಲ್ಲ ಬಿಡು, ಅವೆಲ್ಲ ಇದ್ದಿದ್ದೆ. ಎಲ್ಲ ಕಂಪ್ನಿಗಳಿಗೆಲ್ಲ ಸ್ಟವ್ವು ನೀರಿನ ಕ್ಯಾನು ಗಾಡಿಗೆ ಅಡುಗೆ ಮಾಡ್ತಾರೆ ಅವಂತ. 1 ಲೀಟ್ರ್ ನೀರಿನ ಬಾಟ್ಲು ಬಿಡಲ್ಲ ಅಂತ ಇಲ್ಲಿ. ಅದು ಏನೋ ಆ ಸೈಡಲ್ಲಿ ಹಾಕ್ತೀನಿ ನೋಡಿ ಫೋಟೋಗಳು ಹೊಡ್ಕೊಂಡು ಬಂದಿದ್ದು. 1 ಲೀಟ್ರ್ ನೀರಿನ ಬಾಟ್ಲು ಬಿಡಲ್ವಂತೆ. ಅದ್ಯಾವ ಲೆಕ್ಕ? ಜಾಕು ನಮ್ಮ ಗಾಡಿಗೆ 2 ಜಾಕ್ ಇದೆ, 2 ಜಾಕು ತೆಗೆದಿಕ್ಬೇಕು. ಜಾಕು ಬಿಡಲ್ಲ. ಬಾಕ್ಸ್ಗಳು ಮಾಡಿಕ್ಕವ್ರೆ ಸೇಫ್ಟಿಗೆ. ಬಾಕ್ಸ್ ಒಳಗೆ ಇಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಹೋಗ್ಬೋದು. ನಮ್ಮದೇ ಬೀಗ ಹಾಕಿ ಹೋಗ್ಬೋದು. ಬಂದು ನಾವೇ ತಗೊಂಡು ಹೋಗ್ಬೇಕು. ಆಮೇಲೆ ಮೈಕಲ್ಲಿ ಅನೌನ್ಸು ಮಾಡ್ತಾರೆ, ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರಿ, ಕಳೆದೋದ್ರೆ ನಾವು ಜವಾಬ್ದಾರಲ್ಲ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಯಾವನಾರು ಹೊತ್ಕೊಂಡ್ರೆ ಏನು ಮಾಡ್ತಾರೆ? ಇನ್ನೊಂದು ಬೀಗ ಹಾಕಿದ್ರೆ ಯಾರು ಎತ್ಕೊಂಡು ಹೋಗಲ್ಲ. ನಾವು ಮರ್ತು ಹೋದ್ರು ನೆಕ್ಸ್ಟ್ ನಾವೇ ಬಂದು ಬೀಗ ಬಿಚ್ಚಿ ಎತ್ಕೊಂಡು ಹೋಗ್ಬೇಕಷ್ಟೇ. ನಮ್ಮದೇ ಗಾಡಿ ಬೀಗ ಹಾಕೊಂಡಿರ್ತೀವಲ್ಲ, ಆ ಥರ ಆಗುತ್ತೆ. ಏನು ಸಮಸ್ಯೆ ಏನಿಲ್ಲ. ಬೀಗ ಇಲ್ದೇನೆ, ಜಾಗ ಇಲ್ದೇನೆ ಆಚೆ ಇಟ್ಟರೆ ಯಾರು ಬೇಕಾದ್ರೆ ಎತ್ಕೊಂಡು ಹೊರಗೋಗ್ಬಿಡ್ತಾರೆ. ನಮ್ಮ ಮೆಟೀರಿಯಲ್ಗಂತೂ ಇಲ್ಲಿ ಇದಿಲ್ಲ. ಗಾಡಿನೂ ಖಾಲಿ ಆಗಿಲ್ಲ. ಆರಾಮಾಗಿ ಊಟ ಮಾಡೋಣ, ಮಲಿಕೊಳ್ಳೋಣ. ಇನ್ನು ನಾಳೆ ಭಾನುವಾರ, ನಾಳೆ ನೋಡೋಣ. ಸದ್ಯಕ್ಕೆ ಇವಾಗ ಇಲ್ಲಿ ತರಕಾರಿ ಏನೂ ಸಿಗಲಿಲ್ಲ. ಬೇರೆ ಇಲ್ಲೊಂದು ಅಂಗಡಿ ಇತ್ತು, ತರಕಾರಿ ಎಲ್ಲ ಒಣಗೋಗ್ಬಿಟ್ಟಿತ್ತು, ಯಾವೂ ಚೆನ್ನಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಟೊಮಾಟೊ ಒಂದು 5 ಮೊಟ್ಟೆ ತಂದು ಮೊಟ್ಟೆ ಸಾರು ಮಾಡ್ಕೊಂಡು ತಿಂದು ಮಲಿಕೊಳ್ಳೋದು. ಬೆಳಗ್ಗೆ ನೋಡೋದು. ಬೇರೆ ಏನು ಮಾಡೋಕ್ಕಾಗಲ್ಲ ತರಕಾರಿ ಊಟ ಮಾಡೋಕ್ಕೆ. ಇದೇ ನಮ್ಗೊಂದು ಏನಪ್ಪ ಬೇಜಾರಾಯ್ತು ಅಂದರೆ, ಈಗ ನಿನ್ನೆ ಎಡವಟ್ಟು ಮಾಡ್ಕೊಂಡಿದ್ದು ಒಬ್ಬ ಮಾಡಿದ್ದು ಒಂದು ಸಣ್ಣ ತಪ್ಪು. ಬರಿಬೇಕಾದ್ರೆ ಲೋಡಿಂಗ್ ಸ್ಲಿಪ್ಪಲ್ಲಿ ಬರೀತಾರೆ. ಮೈನ್ ಗೇಟ್ ಹತ್ರ ಎಂಟ್ರಿ ಮಾಡಿಸಿ ಲೋಡಿಂಗ್ ಸ್ಲಿಪ್ಪಲ್ಲಿ ಬರೀಬೇಕಾದ್ರೆ ಮೆಟೀರಿಯಲ್ ಇದರಲ್ಲಿ M1 R1 ಏನೇನು ಐತೆ. ಇಂಡೋನೇಷ್ಯಾ ಮಾಲು, ಸೌತ್ ಆಫ್ರಿಕಾ ಮಾಲು. ಇದು ಇಂಡೋನೇಷ್ಯಾ ಮಾಲು. ಇದರಲ್ಲೇ ಐಟಮ್ ಬೇರೆ ಬೇರೆ ಬರುತ್ತೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತ. ಇದು ಫಸ್ಟ್ ಕ್ವಾಲಿಟಿ ಇದು. ಇದನ್ನು ಬರಿಬೇಕಾದ್ರೆ ಮಿಸ್ ಆಗಿ ಫಸ್ಟ್ ಕ್ವಾಲಿಟಿ ಹಾಕ್ಬಿಟ್ಟವನೇ. ಗಾಡಿ ಅವನೊಬ್ಬ ಬರೆದಿದ್ದ ಕೆಲಸಕ್ಕೆ ನಾವು ಎಷ್ಟು ವನವಾಸ ಅನುಭವಿಸಿದ್ದೇವೆ ನೋಡಿ. ಇಷ್ಟೊತ್ತಿಗೆ ಹೊಸಪೇಟೆ ಆಗಿದ್ರೆ ಗಾಡಿ ಖಾಲಿ ಆಗಿರೋದು. ಇಷ್ಟೊತ್ತಿಗೆ ಖಾಲಿ ಆಗಿರೋದು ಏನೋ ಒಂದು ಮಾಡ್ಬೋದಿತ್ತು. ಇಲ್ಲಿ ತಿರ್ಗಾ ನಾಳೆ ಖಾಲಿ ಎಷ್ಟೊತ್ತಿಗೆ ಮಾಡ್ತಾನೋ ಗೊತ್ತಿಲ್ಲ. ನಾಳೆ ಭಾನುವಾರ. ನಾಳೆ ಹೊಸಪೇಟೆ ಆಗಿದ್ರೆ ಭಾನುವಾರನೂ ಖಾಲಿ ಆಗುತ್ತೆ. ಆಲ್ಟ್ ಆಗಲ್ಲ ಹೊಸಪೇಟೆಯಲ್ಲಿ. ಇಲ್ಲಿ ಆಲ್ಟ್ ಆಗ್ತೈತೆ. ಖಾಲಿ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇಲ್ಲಿ ಖಾಲಿ ಮಾಡ್ರೆ ಮತ್ತೆ ಬೆಳಗಾಮು ಇಲ್ಲ ಈ ಕಡೆ ಎಲ್ಲರೂ ಹೋಗ್ಬೇಕಾಗತ್ತೆ ಸಕ್ಕರೆ ತುಂಬಕ್ಕೆ. ಬೆಳಗಾಮು ಇಲ್ಲ ಚಿಕ್ಕೋಡಿ ಇಲ್ಲ ಅರ್ಷ ಶುಗರು ಯಾವುದೋ ಐತೆ. ಯಾವ್ದು ಹೇಳ್ತಾರೋ ಗೊತ್ತಿಲ್ಲ, ನೋಡೋಣ. ಅದು ಹೇಳ್ತಾರ ಇಲ್ಲ ಮುಂಡ್ರಿಗೆ ಶುಗರ್ ಹೇಳ್ತಾರ ಇಲ್ಲ ಹೊಸಪೇಟೆಗೆ ಹೋಗಂತಾರ. ನಾಳೆ ಖಾಲಿ ಆದಮೇಲೆ ಗೊತ್ತಾಗೋದು. ಬನ್ನಿ, ಈಗ ಸದ್ಯಕ್ಕೆ ಅಡುಗೆ ಗಿಡ ಮಾಡಿ ಊಟ ಮಾಡಿ ಮಲಿಕೊಳ್ಳೋಣ. ಮತ್ತೆ ಸಿಗೋಣ. ಏನೂ ಇಲ್ಲಪ್ಪ.
ಫ್ಯಾಕ್ಟ್ರಿಯಿಂದ ಆಚೆ ಗಾಡಿ ನಿಂತಿರೋದು ನೋಡಿ. ಟೈಮ್ ಬಂದ್ಬಿಟ್ಟು ಈಗ 10:30. ನಿದ್ದೆ ಬರ್ತಾ ಇಲ್ಲ. ಮಧ್ಯಾಹ್ನ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಇವಾಗ ನಿದ್ದೆ ಬರ್ತಾ ಇಲ್ಲ. ಗಾಡಿಗಳೆಲ್ಲ ನಿಂತವೆ. ನಮ್ಮ ಹಂಬಾರಿನಲ್ಲಿ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ. ಗಾಡಿ ಖಾಲಿಯಾಗಿಲ್ಲ. ಬೆಳಗ್ಗೆಯಿಂದ ಲೋಡ್ ಹೊತ್ಕೊಂಡು ನಿಂತಿದೆ ನೋಡಿ. ಲೋಡಾಗಿ ಬಂದಿರೋದು ಎಲ್ಲ ಲೋಡಿಗೆ ನಿಂತಿರೋ ಗಾಡಿಗಳಿವೆಲ್ಲ. ನಾಳೆ ಲೋಡಿಗೆ ಬಂದು ಆಲ್ರೆಡಿ ನಿಲ್ಸ್ಕೊಂಡು ಕೂತಿದ್ದಾರೆ. ನಮ್ಮ ಅಂಬಾರಿನ ಮಾತ್ರ ಲೋಡ್ ಗಾಡಿಯಲ್ಲಿ ಹಾಕಿ ನಿಲ್ಲಿಸ್ಬಿಟ್ಟು ಕಾಯ್ತಾ ಇದ್ದೀನಿ. ಬನ್ನಿ ಹೋಗೋಣ. 10:30 11 ಗಂಟೆ ಆಯ್ತಾ ಬಂತು. ಬರಷ್ಟು ಮಲಿಕೊಳ್ಳೋಣ. ಮತ್ತೆ ನಾಳೆ ಸಿಗೋಣ. ನಾಳೆ ಎಷ್ಟೊತ್ತು ಖಾಲಿ ಆಗುತ್ತೆ ಅಂತ ನೋಡ್ಕೊಂಡು ನಾಳೆ ಸಿಗೋಣ. ಹಾಯ್ ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಈಗ 10:30. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆಯಿತು. ಮಲಿಕೊಳ್ಳೋಣ ಅಂತ ಕೂತ್ಕೊಂಡೆ. ಒಂದು ಸ್ವಲ್ಪ ವೀಡಿಯೋ ಎಲ್ಲ ಎಡಿಟ್ ಮಾಡೋಣ, ಮಲಿಕೊಳ್ಳೋಣ ಅಂತ. ಆಮೇಲೆ ನಮ್ಮ ಡ್ರೈವರ್ಗಳ ಜೀವನ ಹೆಂಗೆ ಅಂದ್ಬಿಟ್ಟು, ಕೆಲವು ಡ್ರೈವರ್ಗಳ ಜೀವನ ಹೆಂಗೈತೆ ಅಂದ್ಬಿಟ್ಟು ನೋಡಿ ತೋರಿಸ್ತೀನಿ. ಡಬಲ್ ಡ್ರೈವರ್ಗಳು ಬಂದುಬಿಟ್ರೆ, ಜೊತೆಲಿ ಯಾರೋ ಕ್ಲೀನರು ತಪ್ಪಿರೋ ಡಬಲ್ ಡ್ರೈವರ್ ಬಂದುಬಿಟ್ರೆ, ದೊಡ್ಡ ದೊಡ್ಡ ಕಂಪ್ನಿಗಳು ಬಂದುಬಿಟ್ರೆ ಹೆಂಗೆ ಜೀವನ ಅನ್ನೋದು ನೋಡಿ. ಮಲಿಕೊಳ್ಳೋಕೆ ಜಾಗ ಇಲ್ಲ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಸಿಕ್ಕಾಪಟ್ಟೆ ಚಳಿ ಬೇರೆ ಇಲ್ಲಿ, ಸಿಕ್ಕಾಪಟ್ಟೆ ಚಳಿ. ಅಲ್ಲಿ ನೋಡ್ರಿ, ಇಲ್ಲಿ ಡ್ರೈವರ್ಗಳು ನೋಡಿ, ನೋಡಿದ್ರಾ? ನೋಡಲ್ಲಪ್ಪ ಅವ್ರು ನೋಡಿ. ಇನ್ನೊಬ್ರು ಇವು ನೋಡಿ, ಅಲ್ಲಿ ಅಣ್ಣಾಚಿ ಇವನು ಬೆಸ್ಟ್ ಡೋಸ್ಕೊಂಡು ಮಲಿಕೊಂಬಿಟ್ಟಾನೆ. ಇದೇ ಕಂಪ್ನಿ ಗೇಟು ನೋಡಿದ್ರ. ಗಾಡಿ ಒಳಗೆ ಹೋಗಿದೆ. ಲೋಡಾಗಿ ಬರೋವರೆಗೂ ಅದು ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ನೋಡಿ, ಸೊಳ್ಳೆ ಕಚ್ಚಿಸ್ಕೊಂಡು, ಸೊಳ್ಳೆ ಹುಸಿ ಸೊಳ್ಳೆ ಇಲ್ಲ, ಸಿಕ್ಕಾಬಿಟ್ಟೆ ಸೊಳ್ಳೆ ಇಲ್ಲಿ. ಹೆಂಗೆ ಮಲಿಕೊಂಡ ನೋಡಿದ್ರೆ ನಮ್ಮ ಡ್ರೈವರ್ಗಳ ಜೀವನ. ನಾವು ನೋಡಿ ಇಲ್ಲಿ ನೋಡಿ, ಆಲ್ಔಟ್ ಎಲ್ಲ ಹಾಕ್ಕೊಂಡು, ನಮ್ಮ ಮೊಬೈಲ್ ಚಾರ್ಜರು ಆಲ್ಔಟ್ ಎಲ್ಲ ಹಾಕ್ಕೊಂಡು ಕೂತಿದ್ದೀವಿ. ಸೊಳ್ಳೆ ಬಿಡ್ತಾ ಇಲ್ಲ. ಆದರೂ ನೋಡಿದ್ರೆ ಹೆಂಗೈತೆ ಪರಿಸ್ಥಿತಿ ಡ್ರೈವರ್ಗಳದ್ದು. ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ಮನೆ ಮಠ ಸಾಕ್ತೀವಿ ನಾವು. ಆದರೂ ಹೊರ್ಗಡೆ ನಮಗೆ ಬೆಲೆಗಳೇ ಇರಲ್ಲ ಡ್ರೈವರ್ಗಳಿಗೆ. ಇವ್ರು ನೋಡಿ, ಇವ್ರದ್ದು ಫೀಡ್ಸು ತಗೊಂಡು ಎಲ್ಲೆಲ್ಗೋ ಹೊತ್ಕೊಂಡು ಇಷ್ಟೆಲ್ಲ ಕಷ್ಟ ಬಿದ್ದು ಎತ್ಕೊಂಡೋಗಿ ಸೇಲ್ ಮಾಡ್ತೀವಿ. ತಗೊಂಡೋಗಿ ಸಪ್ಲೈ ಮಾಡ್ತೀವಿ. ಆದರೂ ನಮಗೆ ಈ ಕಂಪ್ನಿ ಒಳಗೆ ಬೆಲೆ ಇಲ್ಲ. ನಮಗೆ ಈ ಕಂಪ್ನಿ ಒಳಗೆ ಹೆಚ್ಚು ಕಮ್ಮಿ ಮಾತಾಡೋಂಗಿಲ್ಲ. ಏನಿಲ್ಲ ಡ್ರೈವರ್ಗಳಿಗೆ. ಹಿಂಗೆ ರೋಡಲ್ಲಿ ಮಲಿಕೋಬೇಕು. ಏನಾರು ಮಾತಾಡಿದ್ರೆ ಫೈನ್ ಹಾಕ್ತಾರಂತೆ. ಗಾಡಿ ಒಳಗೆ ಬಿಡಲ್ವ, ಡ್ರೈವರ್ನ ಒಳಗೆ ಬಿಡೋರಂತೆ. ಇವೆಲ್ಲ ದೊಡ್ಡ ರೂಲ್ಸ್ಗಳು ದೊಡ್ಡ ಕಂಪ್ನಿಗಳಲ್ಲಿ. ಇವ್ರ ಮೆಟೀರಿಯಲ್ಸ್ ಹಾಕ್ಸೋಕೆ ನಾವು ಬೇಕು. ಆದರೆ ನಮಗೆ ಒಂದು ಸರಿಯಾದ ಒಂದು ಕೂತ್ಕೊಳ್ಳೋಕೆ ಜಾಗ ವ್ಯವಸ್ಥೆ ಏನಿಲ್ಲ. ನೋಡಿ, ಆ ಚೇರವೇ ಎಷ್ಟು 1 2 3 4 6 ಚೇರು, 6 ಜನ ಕೂತ್ಕೊಳ್ಳೋ ಚೇರು. ಒಳಗಡೆ ನೋಡ್ರೆ ಬೇಜಾನ್ ಗಾಡಿಗಳು ಹೋಗವೆ. ಅದರಲ್ಲೇ ಕೂತ್ಕೊಂಡು ಪಾಪ ಈ ಸೊಳ್ಳೆ ಕಚ್ಚಿಸ್ಕೊಂಡು ಈ ಚಳಿ ಒಳಗೆ ಆ ಗಾಡಿ ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಲೋಡಾಗಿ ಬೇಗ ಮೆಟೀರಿಯಲ್ ರೆಡಿ ಇದ್ದರೆ ಲೋಡಾಗಿ ಬಂತು, ಇಲ್ಲಾಂದ್ರೆ ಬೆಳಕರಿದ್ರು ಹಿಂಗೆ ರೋಡಲ್ಲೇ ಮಲಿಕೋಬೇಕು ಡ್ರೈವರ್ಗಳ ಪರಿಸ್ಥಿತಿ ಹೆಂಗೈತೆ ಅಂದ್ಬಿಟ್ಟು ಬೇಡಪ್ಪ. ಅಂದರೆ ಇಲ್ಲಿ ಒಬ್ಬರನ್ನೇ ಅಂತ ಒಳಗೆ ಬಿಡೋದು, ಇಬ್ಬರು ಬಿಡಲ್ಲ. ಡಬಲ್ ಡ್ರೈವರ್ಗಳು ಬಿಡಲ್ಲ, ಮತ್ತು ಕ್ಲೀನರ್ ಇದ್ದರೂ ಬಿಡಲ್ಲ. ಒಬ್ಬರೇ ಬಿಡೋದು. ಒಂದು ಗಾಡಿ ಒಬ್ಬರೇ ಒಳಗೆ ಹೋಗ್ಬೇಕು. ಇಬ್ಬರು ಇದ್ದವ್ರು ನೋಡಿ ಹಿಂಗೆ ರೋಡಲ್ಲಿ ಮಲಿಕೋಬೇಕು. ಪಾಪ ಅಣ್ಣಾಚಿ ನೋಡಿ, ಅಲ್ಲೇ ಅವ್ನ ಅಣ್ಣಾಚಿ ಯಾರು ರೆಗ್ಯುಲರಾಗಿ ಬರೋನು ಅನ್ಸುತ್ತೆ, ಬುದ್ಧಿವಂತ. ಅದಕ್ಕೆ ಏನು ಮಾಡೋಣ, ಬೆಡ್ಶೀಟೆಲ್ಲ ಎತ್ತಿಕೊಂಬಿಟ್ಟು ಆರಾಮಾಗಿ ಹೊಚ್ಕೊಂಡ ಮಲಿಕೊಂಡ. ಗಾಡಿ ಎಷ್ಟೊತ್ತಿಗೆ ಬರುತ್ತೋ ಬರಲಿ, ಎದ್ದೋಳೋಣ ಅಂತೇಳಿ. ಏನು ಮಾಡ್ತೀರಪ್ಪ ನೋಡಿ. ಇವಾಗ ಒಂದು ಗಾಡಿ ನೋಡಿ, ಈ ಗಾಡಿ ಇವಾಗ ಲೋಡಾಗಿ ಬಂತು. ಸ್ಟವ್ ಪಾತ್ರೆ ಎಲ್ಲ ಲಿಕ್ಕಿದ್ರು ನೋಡಿ ಜಾಲರಲ್ಲಿ. ಎತ್ಕೊಂಡ ಹೊಲ್ಟ ಅವನು. ಬನ್ನಿ ನಾವು ಇವಾಗ ಮಲಿಕೊಳ್ಳೋಣ. ಮತ್ತು ಬೆಳಗ್ಗೆ ಎದ್ದು ನಮ್ಮದು ಅದು ಯಾರೋ ಕೋಕ್ ಗಾಡಿ ಬಂದರೆ ನಾಳೆ ನಮ್ಮದು ಖಾಲಿ ಆಗುತ್ತೆ, ಇಲ್ಲಾಂದ್ರೆ ಏನೇನಾಗುತ್ತೆ ಗೊತ್ತಿಲ್ಲ. ನಾಳೆ ಭಾನುವಾರ ಬೆಳಗ್ಗೆ ನೋಡೋಣ. ಸದ್ಯಕ್ಕೆ ಇವಾಗ ಮಲಿಕೊಳ್ಳೋಣ. ಎಲ್ಲರಿಗೂ ಗುಡ್ ನೈಟ್. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಪ್ಪ ಅಂದರೆ ಧಾರವಾಡ. ನಿನ್ನೆ ರಾತ್ರಿ ಅಲ್ಲಿಲ್ಲ. ಇವಾಗ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು 10:30. ಇವಾಗ ಬಿಡ್ತೀನಿ ಅಂತೇಳಿ ಡಿಸೈಡ್ ಮಾಡಿದ್ದಾರೆ. ಇವತ್ತು ಯಾವ ಗಾಡಿ ಬಂದಿಲ್ಲ. ಒಂದೇ ಗಾಡಿ, ನಾನು ಒಂದೇ ಗಲಾಟೆ ಮಾಡಿದ್ಮೇಲೆ ಸರಿ ಆಯ್ತು ಇವಾಗ ಬಿಡ್ತೀನಿ ಅಂತೇಳಿ ಎಂಟ್ರಿ ಎಲ್ಲ ಆಯಿತು. ಎಂಟ್ರಿ ಎಲ್ಲ ಮಾಡಿಸೋರೆ. ಈ ಜಾಕು ಪಾಕು ನೀರಿನ ಕ್ಯಾನು ಎಲ್ಲ ತೆಗೆದು ಇಟ್ಟಿದ್ದೀನಿ ನೋಡಿ, ಲಿಕ್ಕಿದ್ದೀನಿ. ಅಲ್ಲಿ ಬಾಕ್ಸ್ ಕಾಣ್ತಿರ್ಬೋದಲ್ಲ ನೋಡಿ, ಬಾಕ್ಸಲ್ಲಿ ಆ ಬಾಕ್ಸಲ್ಲಿ ಇಟ್ಟಿದ್ದೀನಿ.
ಇನ್ನೇನು ಒಳಗೆ ಹೋಗ್ಬೇಕು. 2-3 ಗಾಡಿ ಇದಾವೆ ಮುಂದೆ, ಆಮೇಲೆ ಒಳಗೆ ಹೋಗ್ಬೇಕು. ಇಲ್ಲೂ ಶಾಂಪಲೆಲ್ಲ ಚೆಕ್ ಮಾಡಿ ಓಕೆ ಆದರೆ ಅಂತೆ, ಖಾಲಿ ಇಲ್ಲ ಅಂದರೆ ಖಾಲಿ ಇಲ್ವಂತೆ. ಏನಾರ ಮಾಡ್ಕೊಳ್ಳಿ, ಒಳಗೆ ಹೋದ್ರೆ ಗಾಡಿ ಖಾಲಿ ಆಗುತ್ತೆ. ಖಾಲಿ ಮಾಡ್ಕೊಂಡು ಆಚೆ ಬಂದರೆ ಸಾಕಾಗ್ಬಿಡ್ತಾವ ಈ ಫ್ಯಾಕ್ಟ್ರಿ ಸವಾಸ. ಇನ್ಯಾವತ್ತೂ ಅಪ್ಪಿ ತಪ್ಪಿ ಗೊತ್ತಿದ್ದು ಈ ಧಾರವಾಡಕ್ಕೆ ಮಾತ್ರ ಕೋಕು ತುಂಬಕ್ಕೆ ಹೋಗ್ಬಾರ್ದು. ಇಲ್ಲಿ ಲೋಕಲ್ನವ್ರಾದರೆ ತುಂಬೋದು, ಏನಕ್ಕಂದ್ರೆ ತಂದು ನಿಲ್ಲಿಸ್ಬಿಟ್ಟು ಆರಾಮಾಗಿ ಮನೆಗೆ ಏನಾಗ ಹೋಗಿ ಅವ್ರು ಯಾವಾಗ ಖಾಲಿ ಮಾಡ್ತಾರೆ ಬಂದು ಖಾಲಿ ಮಾಡಿಸ್ಬೋದು. ನಾವು ಹೊರಗಡೆಯಿಂದ ಬಂದು ಇಲ್ಲಿ 2 ದಿನ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ನಮ್ಮ ಪರಿಸ್ಥಿತಿ ಹಿಂಗೆ ಆಲ್ಟಾಗ್ಬಿಡ್ತವೆ. ಬನ್ನಿ, ಇವಾಗ ಗಾಡಿ ಎಂಟ್ರಿ ಆಗೈತೆ. ಅವು ಗಾಡಿ ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಈಗ ನಮ್ಮ ಗಾಡಿಗೂ ಬರ್ತಾರೆ ಸೆಕ್ಯೂರಿಟಿ ಚೆಕ್ ಮಾಡೋಕ್ಕೆ. ಒಳಗಡೆ ಬಂದು ಗೀಲ್ಸ್ ಬಾಕ್ಸ್ ಎಲ್ಲ ಚೆಕ್ ಮಾಡ್ತಾರಂತೆ. ಊದಿನ ಕಡ್ಡಿ ಆಗಲಿ, ಸೊಳ್ಳೆ ಬತ್ತಿ ಆಗಲಿ, ಮ್ಯಾಚಸ್ ಆಗಲಿ, ಬೆಂಕಿ ಬಟ್ನ ಆಗಲಿ, ಮತ್ತು ಏನು ಬಿಡಲ್ವಂತೆ. ಬೆಂಕಿ ಹಚ್ಕೊಳ್ಳುವಂಥದ್ದು, ಗ್ಯಾಸು, ನೀರಿನ ಕ್ಯಾನು, ವಾಟ್ರ್ ಕ್ಯಾನು ಅಷ್ಟೇ. 2ರಿಂದ 3 ಕ್ಯಾನು, 2 ಲೀಟ್ರವು 2ರಿಂದ 3 ಕ್ಯಾನ್ ಅಷ್ಟೇ. 4-5 ಕ್ಯಾನ್ ಇದ್ದರೆ ಅದನ್ನು ತೆಗೆದಿಕ್ಬೇಕಂತೆ. ಸಿಕ್ಕಾಪಟ್ಟೆ ರೂಲ್ಸು, ಏನು ಮಾಡೋಕ್ಕಾಗಲ್ಲ. ಬಂದುಬಿಡಿದ್ವಿ, ಫಸ್ಟ್ ಹೋಗಿ ಖಾಲಿ ಮಾಡ್ಕೊಂಡು ಆಚೆ ಬಂದುಬಿಟ್ರೆ ಸಾಕು. ಈಗ 10:30 ನಾನು ಖಾಲಿ ಮಾಡ್ಕೊಂಬರೋ ಸಂಜೆ 4-5 ಗಂಟೆ ಆಗ್ಬೋದು. ಅಷ್ಟೊತ್ತಿಗೆ ಖಾಲಿ ಮಾಡ್ಕೊಂಬರೋಣ. ಸದ್ಯಕ್ಕೀಗ ಒಳಗೆ ಹೋಗೋಣ. ಇನ್ನು ಮೊಬೈಲನ್ನು ಕೊಡಲ್ಲ, ಮೊಬೈಲ್ ಗೇಟಲ್ಲಿ ಕೊಟ್ಟು ಹೋಗ್ಬೇಕು. ಇನ್ನು ಸಂಜೆವರೆಗೆ ಏನಿಲ್ಲ, ಅದಕ್ಕೆ ಒಳಗೆ ಹೋಗೋಕೆ ಮುಂಚೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊಬೈಲು ಬಿಡಲ್ವಂತೆ, ಇನ್ನು ಸಂಜೆವರೆಗೂ ಮೊಬೈಲ್ ಇಲ್ಲದೆ ಇರಬೇಕು. ಬನ್ನಿ ಖಾಲಿ ಮಾಡ್ಕೊಬಂದು ನೋಡೋಣ. ಆಯ್ತು ಸ್ನೇಹಿತರೆ, ಗಾಡಿ ಖಾಲಿ ಮಾಡ್ಕೊಂಡು ಆಚೆ ಬಂದಿದ್ದೀನಿ. ಟೈಮ್ ಬಂದ್ಬಿಟ್ಟು 8 ಗಂಟೆ. ಫ್ಯಾಕ್ಟ್ರಿ ಸವಾಸನೆ ಬೇಡ ಅನಿಸ್ಬಿಟ್ಟೈತೆ. ಬರೀ ಜಗಳ. ಆ JCB ಆಪ್ರೇಟ್ರಿಗಂತೂ ಎಳೆಯೋಕ್ಕೆ ಬರಲ್ಲ, ಖಾಲಿ ಮಾಡೋಕ್ಕೆ ಬರಲ್ಲ. ಡೋರು, ಪ್ಲ್ಯಾಟ್ಫಾರಮು ಎಲ್ಲ ಮುರಿದಿಟ್ಟವನೆ. ಎಲ್ಲ ಒಂದು 3-4 ಕಡೆ ತೂತಿಕ್ಬಿಟ್ಟವನೆ. ಪ್ಲ್ಯಾಟ್ಫಾರಮು, ಬ್ಯಾಕ್ ಡೋರ್ ಮುರಿದಾಕವನೆ. ಬೇಜಾರಾಗ್ಬಿಡೈತೆ. ಮೊಬೈಲ್ ಬೇರೆ ಬಿಟ್ಟಿಲ್ಲ. 11 ಗಂಟೆಗೆ ಗಾಡಿ ಒಳಗೆ ಬಿಟ್ಟರು. ಮೊಬೈಲು ಎಲ್ಲ ತೆಗೆದಿಕ್ಕೊಂಡು ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿ ಒಳಗೆ ಬಿಟ್ಟು 11 ಗಂಟೆ ಒಳಗೆ ಹೋಗಿದ್ದು. ಈಗ 8:30-9 ಗಂಟೆಗೆ ಆಚೆ ಬಂದಿದ್ದೀನಿ. ಫ್ಯಾಕ್ಟ್ರಿ ಸವಾಸನೆ ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡ್ತು. ಫುಲ್ ಗಲಾಟೆ. JCB ಶಾಂಪಲ್ ತೆಗೆದು ಓಕೆ ಆಗಿ JCB ಬಂದಿದ್ದಲ್ಲ, ಒಂದು 3 ಗಂಟೆ ಬಂತು. ಟೈಮು ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಮೊಬೈಲ್ ಬೇರೆ ಇಲ್ವಲ್ಲ. ಟೈಮ್ ಎಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸಂಜೆ ಟೈಮ್ ಬಂತು. JCB ಅವನು ಖಾಲಿ ಮಾಡೋಕ್ಕೆ ಬಿಟ್ವಿ. ಅವನು ಆಪ್ರೇಟ್ ಮಾಡೋಕ್ಕೆ ಬರ್ತಾಯಿಲ್ಲ, ಏನಿಲ್ಲ. ಹಾಕಿ ಎಲ್ಲ ಡೋರ್ ಗೀರೆಲ್ಲ ಮುರಿದಿಕ್ಕವನೇ. ಎಲ್ಲ ಗಲಾಟೆ ಆಗಿ ಇವಾಗೇನೋ ಬೆಳಗ್ಗೆ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳೋರು ಇಲ್ಲೇ. ನೋಡಬೇಕು. ಗಾಡಿ ಖಾಲಿ ಮಾಡ್ಕೊಬಂದು ನಿಲ್ಸ್ಕೊಂಡು ಫ್ಯಾಕ್ಟ್ರಿ ಗೇಟ್ ಮುಂದೆ ನಿಲ್ಸ್ಕೊಂಡಿದ್ದೀನಿ. ಬೆಳಗ್ಗೆ ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡೆ ಹೋಗ್ಬೇಕು. ಇಲ್ಲಾಂದ್ರೆ ಆಗಲ್ಲ, ಬೇರೆ ಲೋಡ್ಗಳು ಮಾಡ್ಸೋಕ್ಕಾಗಲ್ಲ. ಎಲ್ಲ ಪೂರ್ತಿ ಪ್ಲ್ಯಾಟ್ಫಾರ್ಮ್ ತೂತಿಕ್ಬಿಟ್ಟವನೆ. ಎಲ್ಲ ಸಮಸ್ಯೆ ಆಗ್ಬಿಡವೆ. ಬನ್ನಿ, ಲೈಫಲ್ಲಿ ಧಾರವಾಡದ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ತುಂಬಕ್ಕೆ ಹೋಗ್ಬಾರ್ದು. ಈ ಫ್ಯಾಕ್ಟ್ರಿಲಿ ಬೇಜವಾಬ್ದಾರಿ, ರೆಸ್ಪಾನ್ಸ್ ಇಲ್ಲ. ಫ್ಯಾಕ್ಟ್ರಿಯವ್ರು ಕೇಳಿದ್ರೆ, ನೋಡಪ್ಪ ನಾವು ಟೆಂಡರ್ನವ್ರಿಗೆ ವಹಿಸ್ಬಿಟ್ಟಿದ್ದೀವಿ, ಅದಕ್ಕೂ ನಮಗೆ ಸಂಬಂಧ ಇಲ್ಲ, ನೀವು ಟೆಂಡರ್ನವ್ರು ಕೇಳ್ಕೊಳ್ಳಿ ಅಂತಾರೆ. ನಾನು ಒಂದೇ ಮಾತಂದಿದ್ದು, ಸರ್ ನಮಗೆ ಟೆಂಡರ್ನವ್ರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ನಮಗೆ ಗೊತ್ತಿರೋದು ಕಂಪ್ನಿ. ನಾನು ಬಂದಿರೋದು ಕಂಪ್ನಿಗೆ, ಟೆಂಡರ್ನವ್ರಿಗೆ ಬಂದಿಲ್ಲ. ನಂದು ಏನೈತೆ ಈ ಥರ ಆಗೈತೆ, ರೆಡಿ ಮಾಡಿಸ್ಕೊಡಿ ಅಷ್ಟೇ ಅಂಥೇಳಿ ಎಲ್ಲ ಗಲಾಟೆ ಮಾಡಿದ್ಮೇಲೆ ಟೆಂಡರ್ನವ್ರು ಕರೆಸಿದ್ರು. ಅವ್ನು ಬಂದ, ಆಯಿತು ಸರಿ ಆಯಿತು ರೆಡಿ ಮಾಡಿಸ್ಕೊಡೋಣ ಹಂಗಿಂಗಂತ ಒಪ್ಕೊಂಡವ್ರೆ. ಅದೇನು ರೆಡಿ ಮಾಡಿಸ್ಕೊಡ್ತಾರೆ, ಏನೇನು ಮಾಡಿಕೊಡ್ತಾರೆ ಅನ್ನೋದು ಬೆಳಗ್ಗೆ ಗೊತ್ತಾಗುತ್ತೆ. ತಕ್ಕ ಮಟ್ಟಿಗೆ ಇವಾಗಂತೂ ಏನು ಗೊತ್ತಾಗಲ್ಲ. ಬೆಳಗ್ಗೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ನೋಡೋಣ ಏನೇನಾಗುತ್ತೆ. ಇನ್ನು ನಾಳೆ, ಇವತ್ತು 2 ದಿನ ಕಂಪ್ಲೀಟ್ ಆಗೋಯ್ತು ಇಲ್ಲಿ ಧಾರವಾಡಕ್ಕೆ ಬಂದು. ನಾಳೆ 3ನೇ ದಿನ. ನಾಳೆ ಎಲ್ಲ ರೆಡಿ ಮಾಡಿಸ್ಕೊಂಡ್ರು ತಿರ್ಗಾ ಲೋಡ್ ಆಗುತ್ತೇನೋ ಗೊತ್ತಿಲ್ಲ. ಇನ್ನು ಏನೇನಾಗುತ್ತೆ ಅನ್ನೋದು ನಾಳೆ ನೋಡ್ರೆ ಗೊತ್ತಾಗುತ್ತೆ. ನಮಗಂತೂ ಇಡೀ ತಿಂಗಳು ಟೋಟಲ್ ಲಾಸು. ಎಲ್ಲ ಇಡೀ ತಿಂಗಳು ಲಾಸೇ ನನಗೆ ಈ ತಿಂಗಳಲ್ಲಿ. ಸರಿ ಬನ್ನಿ, ಬೆಳಗ್ಗೆ ಗಾಡಿ ಗ್ಯಾರೇಜ್ ಬಿಟ್ಟಾಗ ನೋಡೋಣ ಮಾಡಿ. ಆಯ್ತು ಸ್ನೇಹಿತರೆ, ಇಲ್ಲಿ ನೋಡಿ ಇಲ್ಲೊಂದು ಗಾಡಿ ಲೋಡಾಗಿ ಬಂತು ಇವಾಗ. ಅದೇ ಫೀಡ್ಸು. ಸುಮ್ಮನೆ ಕೂತಿದ್ದೆ ಗಾಡಿ ನೋಡಿ. ಗಾಡಿ ಲೋಡಾಗಿ ಬಂತು ನೋಡಿ. ಅಶೋಕ್ ಲೇಲ್ಯಾಂಡು 22 ಚಕ್ರದ ಗಾಡಿ ಅದು. ನೋಡೋಣ, ಇಲ್ಲೇ ಲೋಡಾಗಿರೋದು. ವಾಪಸ್ ತಿರ್ಸ್ಕೊಂಡು ಬರ್ತಾನೆ ಅವನು. ನಿಲ್ಲಿಸಿರೋ ಕೇಳೋಣ ಎಷ್ಟನ್ನು ಏನು ಎತ್ತ ಅಂತ. ಎಷ್ಟು ಹೈಟ್ ಹಾಕಿದ್ದಾನೆಂದರೆ ಲೋಡು ಫೀಡ್ಸ್ ಅದು ತಮಿಳ್ನಾಡಿಗಂತೆ. ಅಂದರೆ ಈ ಫ್ಯಾಕ್ಟ್ರಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜಾಸ್ತಿ ತಮಿಳ್ನಾಡಿಗೆ ಹೋಗೋದು. ತಮಿಳ್ನಾಡಿಗೆ 90% ತಮಿಳ್ನಾಡಿಗೆ ಹೋಗುತ್ತಂತೆ. ಓದಿದ್ದೆಲ್ಲ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗುತ್ತಂತೆ ಅಂತ ಕೇಳ್ಪಟ್ಟೆ. ಬನ್ನಿ ನೋಡೋಣ. ಈಗ ಗಾಡಿ ಅಲ್ಲಿ ನೋಡಿ ಯೂಟರ್ನ್ ಮಾಡ್ತಿರೋದು. ಅಲ್ಲಿ ನಮ್ಮ ಗಾಡಿ ಯೂಟರ್ನ್ ಒಂದೇ ಸಲ ಕಟ್ಟಾಗಲ್ಲ, 2 ಸಲ ಕಟ್ ಮಾಡ್ತೀವಿ ಹಿಂದೆ ಮುಂದೆ ಬಿಟ್ಟು. ನೋಡೋಣ ಇವನೇನು ಮಾಡ್ತಾನೆ ಅಂತ. ಯಾವುದು ರಾಜಸ್ಥಾನ್ ಗಾಡಿ ಇದು.
ನೋಡಿ SRL ಅಂತ ಹೇಳ್ತಾನೆ. ಒಂದೇ ಸರಿ ಕಟ್ಟಾಗಂಗೆ ಕಾಣ್ತೈತೆ. ಇಲ್ಲಿ ನಡ್ಕೊಂಬರ್ತಾನಲ್ಲ ಆ ಗಾಡಿ ಕ್ಲೀನರು. ಒಂದೇ ಸಲ ಕಟ್ಟಾಗ್ಬಿಡ್ತು ಗಾಡಿ. ಅದು ಟ್ರೈಲರ್ಗಳೆಲ್ಲ ಒಂದೇ ಸಲ ಕಟ್ಟಾಗ್ಬಿಡ್ತವೆ. ನಮ್ಮ ಗಾಡಿ ಕಟ್ಟಾಗದೇ ಇರೋ ಜಾಗದಲ್ಲ ಅದು ಕಟ್ಟಾಗ್ಬಿಡ್ತವೆ. ಬನ್ನಿ, ಆ ಗಾಡಿ ಹತ್ರ ಬಂತು. ಲೈಟ್ ಬೆಳಕು ಸ್ವಲ್ಪ ಅಷ್ಟು ಕ್ಲೀನಾಗಿ ಕಾಣ್ತಿಲ್ಲ. ಹತ್ರ ಗಾಡಿ ತೊಗೊಂಡು ಮಾತಾಡ್ಸೋಣ. ಹಾಂ ಸ್ನೇಹಿತರೆ, ಈ ಗಾಡಿ ನೋಡಿ, ಬಿಜಾಪುರದ ಗಾಡಿ. ಲೈಲ್ಯಾಂಡ್, ಅಶೋಕ್ ಲೈಲ್ಯಾಂಡು 22 ಚಕ್ರದ ಗಾಡಿ. 40 ಟನ್ ಪಾಸಿಂಗು, 40 ಟನ್ ಲೋಡ್ ಆಗಿರೋದು ನೋಡಿ. ನೋಡ್ರ, 40 ಟನ್ನು. ಮೈಲೇಜ್ ಕೇಳಿದ್ರೆ ನನಗೆ ಶಾಕ್ ಆಗ್ತೈತೆ. 2.25 3 ಬರುತ್ತಂತೆ ಮೈಲೇಜ್. ನಮ್ಮ 12 ವೀಲ್ ಬರೋಲ್ಲ, ಅಷ್ಟು ಮೈಲೇಜ್ ಬರ್ತಿದಂತೆ. ಬಿಜಾಪುರದ ಗಾಡಿ. ನಮ್ಮ ಗಾಡಿ ಅವ್ರ ಮುಂದೆ ನಿಂತೈತೆ. ನಾವು ಖಾಲಿ ಮಾಡ್ತಂದು ನಿಲ್ಸಿದ್ದೀನಿ. ಗಾಡಿ ಬಂತು, ನೋಡಿದೆ, ಕೇಳಿದೆ. ಬಿಜಾಪುರದವರಲ್ಲ, ವಿಚಾರಿಸ್ದೆ. ಒಟ್ಟಿನಲ್ಲಿ ಡ್ರೈವರ್ಗೆ ಸ್ವಲ್ಪ ಸಂಬಳ ಕಡಿಮೆ. ಇದ್ರಾಗೆ 7% ಅಂತೆ. ನಮ್ಮದು 12% ಕೊಡ್ತಾರೆ, ಇದ್ರಾಗ 7% ಅಂತೆ. ಇಷ್ಟು ದೊಡ್ಡ ಗಾಡಿ 7% ಸಂಬಳದಲ್ಲಿ ಮಾಡೋದು ಭಾಳ ಕಡಿಮೆ ಆಗೋಯ್ತು. ಭಾರಿ ಹಿಂಸೆ. ಇಷ್ಟು ದೊಡ್ಡ ಗಾಡಿ, 22 ಚಕ್ರದ ಗಾಡಿ. ಅಶೋಕ್ ಲೈಲ್ಯಾಂಡ್ AC ಕ್ಯಾಬಿನು. ಸಂಬಳ ಅಷ್ಟು ಕಡಿಮೆ ಆದರೆ ಸ್ವಲ್ಪ ಹಿಂಸೆ ಆಗ್ತವೆ. 3 ತಿಂಗಳು ಗಾಡಿ ಅಂತ ನೋಡಿ. ಇದು ಬಿಜಾಪುರದ ಗಾಡಿ. 6-7 ಗಾಡಿ ಇದಾವಂತ ಓನರ್ದು. 7 ಗಾಡಿನೂ ಇದು ಬಾಡಿ ಬಂದ್ಬಿಟ್ಟು ರಾಜಸ್ಥಾನಲ್ಲಿ ಕಟ್ಸ್ಕೊ ಬಂದಿರೋದು. ನಾನು ಬಾಡಿ ನೋಡ್ತಿದ್ದಂಗೆ ರಾಜಸ್ಥಾನ್ ಗಾಡಿ ಅಂದ್ಕೊಂಡೆ. ಆಮೇಲೆ ಡ್ರೈವರ್ ನೋಡಿದ್ರೆ ಕರ್ನಾಟಕದವರು. ಕೇಳಿದಾಗ ಹೇಳ್ತಾರೆ, ಅಣ್ಣ ಬಿಜಾಪುರದ ಗಾಡಿ ಅಣ್ಣ ಅಂತೇಳಿ. ಬನ್ನಿ, ನಮ್ಮ ಗಾಡಿಯಲ್ಲಿ ಮುಂದೆ ನಿಂತೈತೆ ನೋಡಿ. ನಮ್ಮ ಗಾಡಿ ಹೋಗೋಣ. ಫಸ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ತಿನ್ಕೊಂಡು ಬೆಳಗ್ಗೆ ಗಾಡಿ ರೆಡಿ ಮಾಡಿಸ್ಕೊಂಡು ನಾಳೆನೂ ಕತೆ ಮುಗೀತು. ಇನ್ನು ಏನಿದ್ರು ನಾಡ್ದೇನೆ. ನೋಡಿ ಸ್ನೇಹಿತರೆ, ಇದೇ ಪ್ಲಾಟ್ಫಾರ್ಮ್ ಕಿತ್ತಾಕಿರೋದು ನೋಡಿ. ನಿನ್ನೆ ಸಂಜೆ ಕಿತ್ತಾಕಿರೋದಲ್ಲ. ನೋಡಿದ್ರೆ JCB ಹಾಕಿ ಎಳೆದು ಎಲ್ಲ ಕಿತ್ತಾಕ್ಬಿಟ್ಟ ನೋಡಿ. ಎಲ್ಲೊಂದು ಕಡೆ ನೋಡಿ, ಎಲ್ಲೊಂದು ಇಲ್ಲೂ ಈ ಕಡೆ ಒಂದು ಟೋಟಲು 5 ಕಡೆ ಕಿತ್ತಾಕಿದ್ದಾನೆ. ಕಿತ್ತಾಕ್ಬಿಟ್ಟು ನೋಡಿ ನೋಡಿದ್ರೆ. ಆಮೇಲೆ ಇವತ್ತು ಏನಾಯಿತು ಅಂದರೆ, ಕಿತ್ತಾಕ್ಬಿಟ್ರು. ನಿನ್ನೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಕೈ ಕೊಟ್ಬಿಟ್ಟಿದ್ರು. ಫೋನ್ ಎತ್ತೇನೆ, ಅದು ಅಲ್ಲಿಗೋ ಬಾ ಅಂದರು, ಅಲ್ಲಿಗೆ ಹೋದೆ. ನೋಡಿ ಇವೆಲ್ಲ ಡೋರೆಲ್ಲ ನೋಡೋದು, ಇವೆಲ್ಲ ಮುರಿದಾಕಿರೋದು ನೋಡಿ. ಇವೆಲ್ಲ ಮುರಿದಾಕಿರೋದು. ಅಲ್ಲಿ ಎಲ್ಲೋ ಬಾ ಅಂದರು, ಅಲ್ಲಿಗೆ ಹೋದೆ ಕರ್ಗ ಕ್ರಾಸಿಗೆ. ಅಲ್ಲಿ ಹೋದರೆ ಒಬ್ಬರು ಫೋನ್ ಎತ್ತಾ ಇಲ್ಲ. 1 ಅವರ್ ಕಾದ್ಬಿಟ್ಟು ಒಬ್ಬರು ಫೋನ್ ಎತ್ತಿಲ್ಲ. ಮತ್ತೆ ವಾಪಸ್ ತಿರ್ಸ್ಕೊಂಡು ಬಂದು ಕಂಪ್ನಿ ಗೇಟ್ ಮುಂದೆ ಅಡ್ಡ ಹೊಡೆದು ಕಂಪ್ನಿಯವ್ರು ಹೇಳ್ತಾರೆ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ, ಇವ್ರಿಗೆ ಫೋನ್ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ, ಇವ್ರಿಗೆ ಸಂಬಂಧ ಇಲ್ಲ ಅಂದರು. ಅದು JCB ಅವ್ರು ಕಾಂಟ್ಯಾಕ್ಟ್ ಕೊಟ್ಟಿದ್ದೀವಿ, ನಾವು ಕಾಂಟ್ಯಾಕ್ಟ್ ಸಂಬಂಧ ಮಾಡ್ಕೊಳ್ಳಿ, ನಮಗೂ ಸಂಬಂಧ ಇಲ್ಲ ಅಂದ್ರೆ, ನಾವು ನಿಮ್ಮ ಕಂಪ್ನಿಗೆ ಬಂದಿರೋದಪ್ಪ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ ತಡಿ ಅಂದ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟು ವಯಸ್ಥಳ ಬಂದು ವಯಸ್ಥಳದವರೆಲ್ಲ ಮಾತಾಡಿ ಗಲಾಟೆ ಮಾಡಿದ್ಮೇಲೆ ಇವಾಗ ರೆಡಿ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದಾರೆ. ಈಗ ಇಲ್ಲೆಲ್ಲ ಹೋಗ್ಬೇಕು ರೆಡಿ ಮಾಡಿಸ್ಕೊಡ್ತಾರಂತ. ಇವಾಗ ಪೊಲೀಸ್ನವ್ರು ಬರೋವರೆಗೂ ನೋಡಿ ಇದು ಕಿತ್ತೋಗಿರೋದು ನೋಡಿದ್ರ. ಪೊಲೀಸ್ನವ್ರು ಬರೋವರೆಗೂ ಅವರು ಇದು ಬಗ್ಲಿಲ್ಲ. ಫೋನ್ಗಳು ಎತ್ತಾನೆ ಎಲ್ಲ ಆಟ ಆಡ್ಬಿಟ್ರು ನೋಡಿ. ಎಷ್ಟು ಕಡೆ ಕಿತ್ತಾಕಿದ್ದಾರೆ. ಬನ್ನಿ, ಈಗ ಹೋಗಿ ಫಸ್ಟು ರೆಡಿ ಮಾಡಿಸ್ಕೊಂಡು ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಪೊಲೀಸವ್ರು ಬಂದಮೇಲೆ ಎಲ್ಲ ಒಪ್ಕೊಂಡಿದ್ದು ನೋಡಿ. ಎಷ್ಟು ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಗ್ಯಾರೇಜ್ ಹತ್ರ ಬಂದಿದ್ದೀವಿ. ಎಲ್ಲ ಕಟ್ ಮಾಡಿ ತೆಗೆದು ವೆಲ್ಡಿಂಗ್ ಮಾಡ್ತಾರಂತೆ. ಎಲ್ಲ ಕಟ್ ಮಾಡಿ ಆ ಮೇಲ್ಗಡೆ ಸೀಟೆಲ್ಲ ಕ್ಲೀನಾಗಿ ಕಟ್ ಮಾಡಿ ತೆಗೆದುಬಿಟ್ಟು ಶೀಟ್ ಹಾಕಿ ವೆಲ್ಡ್ ಮಾಡಿ ಕೊಡ್ತಾರಂತೆ ನೋಡಿ. ಇವೆಲ್ಲ ನೋಡಿದ್ರೆ ಎಷ್ಟು ಎಳೆದಿದ್ದಾನೆ ನೋಡಿ. JCB ಹಾಕ್ಕೊಂಡು ಎಳೆದು ಕಿತ್ತು ಹಾಕ್ಬಿಟ್ಟ. ನಮಗಿದೆ ನೋಡಿ ಜಾಸ್ತಿ ಹೋಗಿದ್ದು. ಇದೊಂದು, ಇದು 2, ಅಲ್ಲಿ ಮುಂದ್ಗಡೆ ನೋಡಿ ಇದೊಂದು. ಇಷ್ಟೇ ಸಿಕ್ಕಾಬಿಟ್ಟೆ ಎಳೆದ್ಬಿಟ್ಟ. 4 ಕಡೆ 5 ಕಡೆ ಟೋಟಲ್ 5 ಕಡೆ ಪೀಸ್ ಕೊಟ್ಟು ಬ್ಯಾಕ್ ಡೋರ್ ಒಂದು ಟೋಟಲ್ 5 ಕಡೆ ನೋಡಿ. ಇಲ್ಲೆಲ್ಲ ಕಟ್ ಮಾಡಿ ಸ್ಟಡಿ ಮಾಡ್ತಾವ್ರೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಕಂಪ್ಲೀಟ್ ಆಗ್ತಾ ಬಂತು. నేను ಲೋಡ್ಗೆ ಹೋಗ್ಬೇಕಾಯ್ತು, ಲೋಡ್ ಕ್ಯಾನ್ಸಲ್ ಆಗೋಯ್ತು. ಈಗ ಹೋಗಿ ಎಲ್ಲರೂ ಸರ್ವಿಸ್ ಮಾಡಿಸಿ ಫಸ್ಟ್ ಗಾಡಿ ರೆಡಿ ಮಾಡ್ಕೋಬೇಕು. ನಾಳೆನೇ ಲೋಡು, ಇವತ್ತಂತೂ ಆಗಲ್ಲ. ಬನ್ನಿ ಫಸ್ಟ್ ಎಲ್ಲರೂ ಹೋಗಿ ಸರ್ವಿಸ್ ಮಾಡಿಸೋಣ. ಹಾಯ್ ಸ್ನೇಹಿತರೆ, ಗಾಡಿ ಕೆಲಸ ಎಲ್ಲ ಮಾಡಿಸ್ಕೊಂಡು ವೆಲ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸ್ತಾ ಇದ್ದೀನಿ ನೋಡಿ. ಪೂರ್ತಿ ಫುಲ್ಲು ಸರ್ವಿಸ್ ಮಾಡ್ಸೋಕ್ಕೆ ಹೇಳಿ ಫುಲ್ಲು ಸರ್ವಿಸ್ ಮಾಡಿಸ್ತಾಯಿದ್ದೀನಿ. ಎಲ್ಲ ಕೆಲಸ ವೆಲ್ಡಿಂಗ್ ಎಲ್ಲ ಮುಗೀತು.
ಬ್ಯಾಕ್ ಡೋರ್ ಒಂದು ಹಂಗೆ ಪೆಂಡಿಂಗ್ ಉಳಿತು, ಅದು ಬೆಂಗಳೂರಾಗ ಹೋಗಿ ರೆಡಿ ಮಾಡಿಸ್ಕೋಬೇಕು ಊರಲ್ಲಿ. ಇಲ್ಲಂತೂ ಅದಾಗಲ್ಲಂತೆ. ವೆಲ್ಡಿಂಗ್ ಅಷ್ಟೇ ಮಾಡಿಕೊಡ್ತೀನಿ ಅಂದರು. ಏನು ಮಾಡೋಕ್ಕಾಗುತ್ತೆ, ಅಷ್ಟಾರು ಮಾಡಿಕೊಡು ಅಂತ ಅಷ್ಟು ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸ್ತಾಯಿದ್ದೀನಿ. ಸರ್ವಿಸ್ ಮಾಡ್ಕೊಂಡು ಅಲ್ಲೇ ಟೈಮ್ ನೋಡಿ 6:15 ಕ್ಲೀನಾಗಿ ಸರ್ವಿಸ್ ಮಾಡಿಸ್ಕೊಂಡು ಲೋಡು ನೋಡಬೇಕು. ಲೋಡ್ ಇದ್ದಿದ್ದೆಲ್ಲ ಕ್ಯಾನ್ಸಲ್ ಆಯಿತು. ಮುಧೋಳು ಹೋಗ್ಬೇಕಾಯ್ತು ಲೆಕ್ಕದಲ್ಲಿ, ಮುಧೋಳಲ್ಲ ಮಾಲಿಂಗ್ಪುರ್ ಹೋಗ್ಬೇಕಾಯ್ತು ಲೋಡಿಗೆ. ಅದು ಕ್ಯಾನ್ಸಲ್ ಆಯಿತು ಅನಿಸುತ್ತೆ, ಇನ್ನೂ ಗೊತ್ತಿಲ್ಲ, ಕನ್ಫರ್ಮಾಗಿ ಗೊತ್ತಿಲ್ಲ. ನೋಡೋಣ, ಎಲ್ಲ ಸರ್ವಿಸ್ ಆದಮೇಲೆ ಫೋನ್ ಮಾಡ್ತೀನಿ ಏನು ಹೇಳ್ತಾರೆ ಯಜಮಾನ್ರು ಅಂತ. ನೋಡಿ ಇದು ಡೋರ್ ಒಂದು ಪೆಂಡಿಂಗ್ ಆಯಿತು, ಅದು ನೋಡಿ ಪೀಸ್ ಕೊಟ್ಟಿರೋದು ನೋಡಿದ, ಇದು ನೋಡಿ ಇದೊಂದು ಪೀಸ್ ಕೊಟ್ಟಿರೋದು, ನೋಡಿ ಇದೊಂದು ಪೀಸ್ ಕೊಟ್ಟಿರೋದು, ನೋಡಿ ಇದೊಂದು ಪೀಸು, ಇದು ಇಷ್ಟು ಕೊಟ್ಟು ರೆಡಿ ಮಾಡಿಸಿರೋದು. ಎಲ್ಲ ಸರ್ವಿಸ್ ಮಾಡಿಸಿದ್ದೀನಿ ಪ್ಲಾಟ್ಫಾರ್ಮು. ಈ ಕಡೆಲ್ಲ ಸರ್ವಿಸ್ ಆಯಿತು. ಇನ್ನು ಆ ಕಡೆ ಒಂದು ಮಾಡಿ ಡೋರ್ ಹೊಡೆದ್ಬಿಟ್ರೆ, ಡೋರ್ ಹಾಕ್ಬಿಟ್ಟು ಕ್ಲೀನಾಗಿ ನೀರು ನೋಡಿ ಎಲ್ಲೆಲ್ಲಿಂದ ಬರುತ್ತೆ. ಸರಿ, ಕ್ಲೀನಾಗಿ ಸರ್ವಿಸ್ ಮಾಡಿಸಿ ಆಮೇಲೆ ನೋಡೋಣ ಲೋಡ್ ಎಲ್ಲಿಗೆ ಹೇಳ್ತಾರೆ ಏನು ಎತ್ತ ಅನ್ನೋದು, ಆಮೇಲೆ ನೋಡೋಣ. ಸದ್ಯಕ್ಕೆ ಇವಾಗ ಗಾಡಿ ಸರ್ವಿಸ್ ಆಗಿ ಫಸ್ಟ್ ಇಲ್ಲಿ ಎಲ್ಲಿ ಹೂವು ಸಿಗುತ್ತೆ, ನಿಂಬೆಹಣ್ಣು ಸಿಗುತ್ತೆ ತಗೊಂಡು ಪೂಜೆ ಮಾಡಿಬಿಡ್ಬೇಕು. ಇಡೀ 3 ದಿವಸದಿಂದ ಹಾಕಿರೋ ವನವಾಸ ಸಾಕು. ನಮ್ಮ ಗಾಡೀಲಿ ಇದೇ ರಾಮಾಯಣ ಆಗ್ತಾಯಿರೋದು. ಇವತ್ತು ಫಸ್ಟ್ ಅದೇ ಕೆಲಸ. ನಮ್ಮ ಓನರ್ ಲೋಡ್ ಹೇಳ್ತಾನೆ ಅವರೇ, ನನ್ನ ಫೋನೇ ಎತ್ತಾ ಇಲ್ಲ. ಫಸ್ಟು ಗಾಡಿ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಲೋಡ್ ಏನಿದ್ರು ಅಲ್ಲಿವರೆಗೂ ಲೋಡ್ ಗಿಡ ಒಪ್ಕೊಂಡು ಹಿಂಸೆ ಕೊಡೋದು ಬೇಡ. ಫಸ್ಟ್ ಪೂಜೆ ಮಾಡಬೇಕು. ಯಾರು ಕಣ್ಬಿತ್ತ ಏನೋ ಗೊತ್ತಿಲ್ಲ, ನಮ್ಮ ಗಾಡಿಗೆ ದೊಡ್ಡ ಸಮಸ್ಯೆ ಆಗ್ಬಿಡೈತೆ. ಬನ್ನಿ ಫಸ್ಟು ಗಾಡಿ ಪೂರ್ತಿ ಸರ್ವಿಸ್ ಮಾಡಿಸ್ಬಿಟ್ಟು ಲೋಡ್ಗೆ ಹೋಗ್ಬೇಕಾರೆ ನೋಡೋಣ.